ನಮಗೆ ಗಾಂಧಿ. ಎಲ್ರಿಗೂ ನಮಸ್ಕಾರ. ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ. ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನರೇಗಾ ಬಚಾವ್ ಸಂಗ್ರಾಮ್ ಕಾರ್ಯಕ್ರಮದ ಆಯೋಜನೆ, BLA 2 ಪಟ್ಟಿಯ ಸಂಸ್ಕರಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಪ್ರಸ್ತಾಪವನ್ನು ಮಾಡಬೇಕು ಅಂತೇಳಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಗೌರವಾನ್ವಿತ ಸಚಿವರು, ಸಂಸದರು, ಶಾಸಕರು, AICCಯ ಕಾರ್ಯದರ್ಶಿಗಳು, ಗೌರವಾನ್ವಿತ ವರ್ಕಿಂಗ್ ಪ್ರೆಸಿಡೆಂಟ್ಸು ವೇದಿಕೆ ಮೇಲೆ ಬರಬೇಕು. ಇನ್ನು ಉಳಿದವರೆಲ್ಲರೂ ಕೂಡ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು, ಗೌರವಾನ್ವಿತ KPCCಯ ವರ್ಕಿಂಗ್ ಪ್ರೆಸಿಡೆಂಟ್ಸ್, ಮಂತ್ರಿಗಳು, ಶಾಸಕರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಪ್ರಾರ್ಥನೆ. ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ವೇದಿಕೆ ಮೇಲೆ ಬರಬೇಕು. ಜಯಚಂದ್ರ ಸಾಹೇಬರು, ಸಚಿವರೆಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು. ಜಯಚಂದ್ರ ಸಾಹೇಬರು, BL ಶಂಕರ್ ಸಾಹೇಬರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸುದರ್ಶನ್ ಸಾಹೇಬ್ರು, ಶಾಸಕರು ರಮೇಶ್ ಬಾಬು ಎಲ್ಲ ಬರಬೇಕು. ಶಾಸಕರೆಲ್ಲರ ವೇದಿಕೆ ಮೇಲೆ ಬರಬೇಕು. KPCCಯ ಉಪಾಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಉಪಾಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕು. ಇಲ್ಲಾಂದ್ರೆ ಇನ್ನೊಂದು ಲೈನ್ಗಳು ಆಗ್ತಾನೆ ಇರಬೇಕಾಗುತ್ತೆ. ಇಲ್ಲ, ಹಿಂದ್ಗಡೆ ಚೇರ್ ಹಾಕ್ಸಿ ಜಿಲ್ಲಾಧ್ಯಕ್ಷ ಬಂದು ಚೇರ್ ಬಂದು ಹಾಕ್ಸ್ತಾ ಇದ್ದಾರೆ. ಚಂದ್ರಶೇಖರ್
ಸನ್ಮಾನ್ಯ ಗೌರವಾನ್ವಿತ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಹಿಂದಾಗಡೆ ನಿಂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ದಯಮಾಡಿ ಕೆಳಗಡೆ ಬರಬೇಕು ಅಂತೇಳಿ. ನಮ್ಮ ಪದಾಧಿಕಾರಿಗಳು ಯಾರ್ಯಾರಿದ್ದೀರಾ ಎಲ್ಲ ದಯಮಾಡಿ ಕೆಳಗಡೆ ಬರಿ. ನಿಂತಿರ್ತಕ್ಕಂಥವ್ರು ಯಾರಿದ್ದೀರಾ ದಯಮಾಡಿ ಎಲ್ಲ ಕೆಳಗಡೆ ಬರಬೇಕು ಅಂತೇಳಿ. ಬಂಧುಗಳೇ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಅಖಿಲ ಭಾರತ ಜಿಲ್ಲಾಧ್ಯಕ್ಷರು ಪಾಟೀಲ್ ಜಿಲ್ಲಾಧ್ಯಕ್ಷರು ಬನ್ನಿ. ಮಾಜಿ ಸಂಸದರು ಸನದಿ ಸಾಹೇಬರು, ಚಂದ್ರಪ್ಪ ಅವರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸೂಚನೆಯ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಂದು ಆಯೋಜನೆ ಮಾಡಿರ್ತಕ್ಕಂಥ ನರೇಗಾ ಬಚಾವ್ ಸಂಗ್ರಾಮ ಕಾರ್ಯಕ್ರಮವನ್ನು ಕುರಿತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಆಧಾರದಿಂದ ಬರಮಾಡಿಕೊಳ್ಳಲಿದ್ದಾರೆ. ಕರ್ನಾಟಕ ಪ್ರದೇಶ ಪ್ರಚಾರ ಸಮಿತಿಯ ಅಧ್ಯಕ್ಷರು ಮಾಜಿ ಸಚಿವರು ಆದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆರೆ ಅವರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಎ.ಐ.ಸಿ.ಸಿಯ ಕಾರ್ಯದರ್ಶಿಗಳೇ, ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಮಾನ್ಯ ಸಚಿವರುಗಳೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನೆರೆದಂಥ ಎಲ್ಲ ನನ್ನ ಹಿರಿಯ ಕಿರಿಯ ಬಂಧುಗಳೇ, ಭಾಳಷ್ಟು ಮಹತ್ವದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾನ್ಯ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು
ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರುಗಳು ಈ ಸಭೆಯನ್ನು ಇವತ್ತು ಅಳವಡಿಸಿಕೊಂಡಿದ್ದಾರೆ. ಹೆಚ್ಚು ನಿಮಿಷ ದೇಶದಲ್ಲಿ ಇವತ್ತು ಕಾನೂನುಬದ್ಧವಾಗಿ ರೂಪಿತಾದಂಥ ಮನ್ರೇಗಾ ಕಾರ್ಯಕ್ರಮವನ್ನು ಇವತ್ತು ಏಕಾಏಕಿಯಾಗಿ ಅಚಾನಕ್ಕಾಗಿ ಬರೇ ಎಲ್ಲಿ ಕೂಡ ಚರ್ಚೆ ಮಾಡದೆ ಪಾರ್ಲಿಮೆಂಟ್ನಲ್ಲಿ ಮಸೂದೆಯನ್ನು ತಂದು ಎರಡನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ, BJPಯ ಸರ್ಕಾರ, ಮೋದಿ ಸರ್ಕಾರ ಈ ಬದಲಾವಣೆಗಳನ್ನು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಜನರ ಉದ್ಯೋಗದ ಹಕ್ಕನ್ನು ಕಸಿಯುವಂಥ ಕೆಲಸ ಕಾರ್ಯ. ಅದೇ ರೀತಿಯಲ್ಲಿ ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅವರ ವೇತನವನ್ನು ಹಕ್ಕನ್ನು ಕದಿಯುವಂಥ ಕೆಲಸ ಕಾರ್ಯ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಗ್ರಾಮದ ಪಂಚಾಯತಿ ಅಧಿಕಾರವನ್ನು ಗುತ್ತಿಗೆದಾರರಿಗೆ ಇವತ್ತು ವಹಿಸುವಂಥ ಕೆಲಸ ಕಾರ್ಯ. ಈ ರೀತಿಯ ಅನಾಹುತವಾದಂಥ ಒಂದು ಮಸೂದೆಯನ್ನು ತರುವುದರ ಮುಖಾಂತರ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿರುವಂಥ ಸಮಯದಲ್ಲಿ ಈ ಮಹತ್ವದ ಒಂದು ಸಭೆಯನ್ನು ಇವತ್ತು ಕರೆಯಲಾಗಿದೆ. ಮೊನ್ನೆ ತಾನೇ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರುಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ, ನೋಡ್ರಿ, ಇಲ್ಲಿ ನಿಂತಿರೋ ಕಾರ್ಯಕರ್ತರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೊರಟೋಗಿ. ಯು ಕಾಂಟ್ ಸ್ಟ್ಯಾಂಡ್ ಹಿಯರ್. ಸ್ವಲ್ಪ ಶಿಸ್ತಿರ್ಬೇಕು. ಇಲ್ಲಿ ಯಾರು ನಿಂತ್ಕೋಬಾರ್ದು. ಇಲ್ಲಿ ಹಿಂದೆಗಡೆ ಚೇರ್ಗಳಿದೆ, ಕೂತ್ಕೋಬೇಕು. ಇಲ್ಲಿ ಯಾರು ನಿಲ್ಸಕ್ಕೋಗ್ಬೇಡಿಯಪ್ಪ. ನಮ್ಮ ಸೇವಾದಳವರಲ್ಲಿ ರಾಮಚಂದ್ರು ಮಧ್ಯೆ ಯಾರು ನಿಲ್ಸದಿದ್ರೆ ಹೊರಗಡೆ ಕಳಿಸ್ಬಿಡಿ. ಚೇರ್ಗಳು ಹಾಕಿದೀವಿ, ಗೌರವದಿಂದ ಕೂತ್ಕೋಬೇಕು. ಇದು ಬಿಸ್ನೆಸ್ ಟೈಪ್ ಸಭೆ. ಇದು ಎರಡು ದಿವಸಗಳ ಕಾಲ ವಿಶೇಷವಾದಂಥ ಅಧಿವೇಶನವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಇವತ್ತು ಕಾರ್ಯಕ್ರಮದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಅಳವಡಿಸುವುದರ ಜೊತೆಯಲ್ಲಿ ನಮ್ಮ ಪಕ್ಷದ ಬುನಾದಿಯಾದಂಥ KPCC ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅದೇ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷದ ಸಭೆಯನ್ನು ಕರೆದು ನಮ್ಮ ಎಲ್ಲ ಶಾಸಕರುಗಳನ್ನು ಕೂಡ, ಮಂತ್ರಿಗಳನ್ನು ಕೂಡ ಒಟ್ಟಾಗಿ ಸೇರಿ ಈ ಒಂದು ಸಂದೇಶವನ್ನು, ಈ ಕಾರ್ಯಕ್ರಮ ಜೋಡಣೆ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಾನ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡಿಕೊಂಡು ಅವರ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತೇಳಿ ಮನವಿ ಮಾಡಿಕೊಂಡು, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕ್ಷಣದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಳ್ಳಲಿಕ್ಕಿದ್ದಾರೆ. ಇವತ್ತು ಅವರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮಗೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು, ಮಾನ್ಯ ಸಚಿವರುಗಳು, ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರು ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು, ಇವತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು, ನಮ್ಮ AICCಯ ಕಾರ್ಯದರ್ಶಿಗಳು
ಶ್ರೀಯುತ ಜಯಕುಮಾರ್ ರವರು, ಗೋಪಿನಾಥ್ ರವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರುಗಳು, ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರುಗಳನ್ನು ಸ್ವಾಗತ ಮಾಡಿಕೊಂಡು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು, ನಮ್ಮ ಬೇರೆ ಬೇರೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು, ಅದೇ ರೀತಿಯಾಗಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು, ನಮ್ಮ ನಿಗಮದ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಪ್ರಚಾರ ಸಮಿತಿಯ ರಾಜ್ಯ ಪದಾಧಿಕಾರಿಗಳನ್ನು, ಜಿಲ್ಲಾ ಅಧ್ಯಕ್ಷರುಗಳನ್ನು, ಅವರನ್ನೆಲ್ಲರನ್ನು ಕೂಡ ಸ್ವಾಗತ ಮಾಡುತ್ತಾ, ಬೇರೆ ಬೇರೆ ನಮ್ಮ ಪಕ್ಷದ ಸಂಘಟನೆಯ ಮುಖ್ಯಸ್ಥರನ್ನು ಕೂಡ ಸ್ವಾಗತ ಮಾಡುತ್ತಾ, ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಾ, ಮಾಧ್ಯಮದ ಪತ್ರಿಕೆಯ ಸ್ನೇಹಿತರನ್ನು ಕೂಡ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೀನಿ. ಇಂದಿನ ಈ ಒಂದು ಕಾರ್ಯಕ್ರಮ ಸನ್ಮಾನ್ಯ ಅಧ್ಯಕ್ಷರು ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಅಶೋಕ ಹೋಟ್ಲಲ್ಲಿ ಶಾಸಕರಿಗೆ ಮತ್ತು MP ಗಳಿಗೆ ಒಂದು ಮೀಟಿಂಗ್ ಮಾಡಿದ್ರು. ತದನಂತರ ಸ್ಟೇಟ್ ಆಫೀಸ್ ಬೇರರ್ಸು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ನೆಲ್ಲರನ್ನೂ ಕರೆದು ಒಂದು ಕಾರ್ಯಕ್ರಮನ ಮಾಡಬೇಕು. ಅವ್ರಿಗೂ ಕೂಡ ಮೊನ್ನೆ ನಡೆದಂಥ ಸಿಗ್ನೇಚರ್ ಕ್ಯಾಂಪೇನ್ ಏನಿದೆ, ನಮ್ಮ ಕೇಂದ್ರ ಸರ್ಕಾರದ ವೋಟ್ ಚೋರಿ ವಿರುದ್ಧ ಮಾಡಿದಂಥ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಇದೆ, ಅದು ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಇವತ್ತು ಕರ್ನಾಟಕ ನಿಂತಿದೆ. ಇವತ್ತೊಂದು ದಿವಸ ಸುಮಾರು 1.5 ಕೋಟಿ ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಕರ್ನಾಟಕ ಅತಿ ಹೆಚ್ಚು ಮೆಂಬರ್ಶಿಪ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದಂಥ ಖ್ಯಾತಿ ಇವತ್ತು ನಮ್ಮ ಕರ್ನಾಟಕದ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಜಿಲ್ಲಾಧ್ಯಕ್ಷರುಗಳಿರ್ಬೋದು, ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ಗಳಿರ್ಬೋದು, ವಾರ್ಡ್ ಪ್ರೆಸಿಡೆಂಟ್ಗಳಿರ್ಬೋದು, ಮತ್ತು ಸೆಲ್ಸ್ ಡಿಪಾರ್ಟ್ಮೆಂಟ್ ಚೇರ್ಮನ್ಸ್ ಇರ್ಬೋದು, ಫ್ರಂಟಲ್ ಆರ್ಗನೈಸೇಷನ್ಸ್ ಚೇರ್ಮನ್ಸ್ ಇರ್ಬೋದು, ಮತ್ತು ಎಲ್ಲ ಶಾಸಕರುಗಳು ಕೂಡ, ಪ್ರತಿಯೊಬ್ಬರು ಕೂಡ ಡಿಫಿಟೆಡ್ ಕ್ಯಾಂಡಿಡೇಟ್ ಇರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ತುಂಬ ಸಕ್ರಿಯವಾಗಿ ಭಾಗವಹಿಸಿ ತುಂಬ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿ ಇವತ್ತೊಂದು ದಿವಸ ನಾವು ಸಿಗ್ನೇಚರ್ ಕ್ಯಾಂಪೇನ್ನ ಮಾಡಿದ್ರಿ. ಅದು ಭಾಳ AICCನವರು ಕೂಡ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಪ್ರಶಂಸೆಯನ್ನು ಕೂಡ ಮಾಡಿದ್ರು. ಆ ಕಾರಣಕ್ಕೆ ಅಧ್ಯಕ್ಷರು ನಿಮಗೆ ಒಂದು ಕೃತಜ್ಞತೆ ಹೇಳಬೇಕು. ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ನ ನೀವು ಮಾಡಿದ್ದೀರಿ. ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತು ನೀವೆಲ್ಲ ಕಾರ್ಯಕ್ರಮನ ಸಕ್ಸಸ್ ಮಾಡಿದ ಕಾರಣಕ್ಕೋಸ್ಕರ ಇವತ್ತೊಂದು ದಿವಸ ಇಲ್ಲಿ ಕರೆದು, ಜೊತೆಗೆ ಒಂದು ಇದಾದ ನಂತರ ಊಟನೂ ಕೂಡ ಒಂದು ಮಾಡ್ಕೊಂಡು ಹೋಗಬೇಕು ಎಲ್ಲರಿಗೂ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಆಫೀಸ್ ಬೇರರ್ಸು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು, ಫ್ರಂಟಲ್ ಆರ್ಗನೈಸೇಷನ್ ಚೀಫ್ಸು ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಗಳು ಮಾತ್ರ ಕರೆದಿರೋದ್ರಿಂದ ಮಿಕ್ಕಿದವರು ಯಾರು ಬಂದರೆ ಬರಬಾರ್ದು ಅಂತಲ್ಲ, ಅಂದರೆ ಅವರಿಗೆ ಹೆಚ್ಚಿನ ಆದ್ಯತೆ ಇವತ್ತು ದಿವಸ ಅವರೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಅವ್ರಿಗೆಲ್ಲ ನಾನು KPCCಯ ಪರವಾಗಿ, ಸನ್ಮಾನ್ಯ ಅಧ್ಯಕ್ಷರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಇವತ್ತೊಂದು ದಿವಸ ಇವತ್ತೇನು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ KPCC ವತಿಯಿಂದ, ಇದು ಕೇವಲ 2 ದಿನಗಳ ಹಿಂದೆ ಅಧ್ಯಕ್ಷರು ಹೇಳಿದ್ರು ಇದು ಇಮ್ಮಿಡಿಯೇಟಾಗಿ 13ನೇ ತಾರೀಕಿಗೆ ಮಾಡಿಬಿಡೋಣ ಅಂತ. ಆದ ಕಾರಣ ಇವಾಗ ಮಾತಾಡೋರು ಭಾಳ ಜನ ಇದ್ದಾರೆ. ಸಬ್ಜೆಕ್ಟ್ ಬಗ್ಗೆ 4 ಅಜೆಂಡಾಗಳನ್ನ ಇಟ್ಕೊಂಡು ಇವತ್ತು ದಿವಸ ಈ ಕಾರ್ಯಕ್ರಮನ ಇವತ್ತು ರೂಪಣೆ ಮಾಡಿದ್ದೀವಿ. ಒಂದು ನರೇಗಾ. ಇವತ್ತು ತಮಗೆಲ್ಲ ಗೊತ್ತಿದೆ ನರೇಗಾ ಎಷ್ಟರ ಮಟ್ಟಿಗೆ ಬಡಬಗ್ಗರಿಗೆ ಅನುಕೂಲ ಆಗ್ತಿತ್ತು. ಸುಮಾರು 12 ಕೋಟಿ ಜನಕ್ಕೆ ಈ ಒಂದು ಕಾರ್ಯಕ್ರಮ ಅನುಕೂಲ ಆಗ್ತಿತ್ತು. ಆದರೆ ಇವತ್ತೊಂದು ದಿವಸ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ, ಸಂವಿಧಾನಬದ್ಧವಾಗಿ ಕೊಟ್ಟಂಥ ಈ ಕಾರ್ಯಕ್ರಮನ ಒಂದು ಮಾಮೂಲಿ ಕಾರ್ಯಕ್ರಮ ಥರ ರೂಪಿಸಿ ಇದರಲ್ಲಿ ಈ ಕಾರ್ಯಕ್ರಮನ ಹತ್ತಿಕ್ಕೋ ಅಂತ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಅದರಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನು ಕೂಡ ತೆಗೆದು ಅವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿ ರಾಷ್ಟ್ರಪಿತ ಅಂತಂದರೆ ಮಹಾತ್ಮ ಗಾಂಧಿಯವರು, ಅವ್ರನ್ನ ಹೆಸರುಗಳನ್ನ ತೆಗೆಯೋದ್ರ ಮುಖಾಂತರ ಅವರು ಒಂದು ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿದರೆ ಅದು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತು ದಿವಸ ಇಡೀ ದೇಶದಲ್ಲಿ ಒಂದು ಆಂದೋಲನ ಪ್ರಾರಂಭ ಮಾಡಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಿರುವಂಥ ಬದಲಾವಣೆ, ಈ ಕಾರ್ಯಕ್ರಮ, ಈ ನರೇಗಾ ಅನ್ನೋದು ಪ್ರತಿಯೊಬ್ಬ ಬಡವನ ಹಕ್ಕಾಗಿತ್ತು. ಆ ಹಕ್ಕನ್ನು ಇವತ್ತು ಕಿತ್ಕೊಂಡು ಇವತ್ತೊಂದು ದಿವಸ ಇವರು ಅಧಿಕಾರನ ಚಲಾಯಿಸುವಂಥ ರೀತಿಯಲ್ಲಿ ಇವತ್ತು ಮಾಡಿ
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇವತ್ತು 60-40 ಅನುಪಾತದಲ್ಲಿ ಈ ಕಾರ್ಯಕ್ರಮನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಸರಿ ಹೋಗಲ್ಲ. ಈ ಕಾರ್ಯಕ್ರಮನ ಹತ್ತಿಕ್ಕುವಂಥ ಕಾರ್ಯಕ್ರಮ ಅನ್ನೋ ಒಂದು ರೀತಿಯಲ್ಲಿ ಇದನ್ನು ಇಡೀ ಜನ ಸಮುದಾಯಕ್ಕೆ ತಿಳಿಸ್ಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೋಬೇಕು. ಎರಡನೇದು, ಇವತ್ತು BLA-2 ನಾವು ಈಗ ಆಲ್ರೆಡಿ ಸಿಗ್ನೇಚರ್ ಕ್ಯಾಂಪೇನನ್ನು ನಾವು ಮಾಡಿದ್ದೀವಿ. ಅದೇ ಥರ BLA-2 ಕೂಡ AICCನವರು ತುಂಬ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅದರಿಂದ ಎಲ್ಲರಿಗೂ ನಾವು ಕೇಳ್ಕೊಳ್ಳೋದಿಷ್ಟ, ಇವತ್ತು ಇಡೀ ಬೆಂಗಳೂರಲ್ಲಿ 28 ಕಾನ್ಸ್ಟಿಟ್ಯೂಯೆನ್ಸಿನಲ್ಲೂ ಕೂಡ ಸಂಪೂರ್ಣವಾಗಿ BLA-1 BLA-2 ಮಾಡಿದರೆ 100% 28 ಕಾನ್ಸ್ಟಿಟ್ಯೂನ್ಸಿನಲ್ಲಿ GBA ಎಲೆಕ್ಷನ್ ಬರ್ತಾ ಇರೋದ್ರಿಂದ ಎಲ್ಲ ಶಾಸಕರು ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಕೂಡ ನಾನು ಅಭಿನಂದನೆ ಹೇಳೋದಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ನಾವು BLA-2ನ ಮಾಡೋದಕ್ಕೆ ಒಂದು ಚಾಲನೆ ಕೊಟ್ಟಿದ್ದೀವಿ. ಸುಮಾರು 60-70% BLA-2 ಮಾಡಿದ್ದೀರಿ. ಇನ್ನು 30-40% ಮಾಡಿದ್ರೆ ಅಲ್ಲಿಗೆ ಕರ್ನಾಟಕ ಮೊಟ್ಟ ಮೊದಲ ರಾಜ್ಯ BLA-2 ಮಾಡಿರೋದ್ರಲ್ಲಿ ಇಡೀ ದೇಶದಲ್ಲಿ ಅಂತ AICCನವ್ರು ಘೋಷಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಅದರಿಂದ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಿಷ್ಟೇ, ನೀವು ಎಲ್ಲರೂ ಸೇರಿ ನೀವು BLA-2ನ ಸಕ್ರಿಯವಾಗಿ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮೂರನೇ ಅಜೆಂಡಾ ಬಂದು ಇವಾಗೆಲ್ಲ ಚುನಾವಣೆಗಳು ಬರ್ತಾ ಇದ್ದಾವೆ. GBA ಒಂದೇ ಅಲ್ಲ, ದೇಶದ ರಾಜ್ಯದಲ್ಲಿ ಪ್ರತಿಯೊಂದು ZP ಇರ್ಬೋದು, TP ಇರ್ಬೋದು, ಪುರಸಭೆ ಇರ್ಬೋದು, ಕಾರ್ಪೊರೇಷನ್ಸ್ ಇರ್ಬೋದು, ಎಲ್ಲ ಚುನಾವಣೆಗಳನ್ನು ಕೂಡ ಇವತ್ತು ಡ್ಯೂ ಆಗಿದ್ದಾವೆ. ಎಲ್ಲ ಚುನಾವಣೆಗಳಿಗೆ ನಾವಿವಾಗ ಸಜ್ಜಾಗಬೇಕು. ನಾವು BJP ವಿರುದ್ಧ ಇವತ್ತು ಹೋರಾಟ ಮಾಡಿ ಇವತ್ತು ಚುನಾವಣೆಗಳನ್ನ ಗೆಲ್ಲಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಮಾತಾಡ್ತಾರೆ. ನಾಲ್ಕನೇ ಅಜೆಂಡಾ, ಇವತ್ತೊಂದು ದಿವಸ ಸನ್ಮಾನ್ಯ ಅಧ್ಯಕ್ಷರು ಮುತುವರ್ಜಿ ವಹಿಸಿ 100 ಕಾಂಗ್ರೆಸ್ ಆಫೀಸ್ಗಳು ಕಟ್ಟಡನ ಕಟ್ಟಲೇಬೇಕು ಅಂತ ಒಂದು ಅವರು ಅಧಿಕಾರಕ್ಕೆ ಬಂದಾಗಲಿಂದ PCC ಪ್ರೆಸಿಡೆಂಟ್ ಜವಾಬ್ದಾರಿ ತಗೊಂಡಾಗಲಿಂದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸೇರಿ ಮತ್ತು ಎಲ್ಲ ಮಂತ್ರಿಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು, ಶಾಸಕರುಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಆದಂಥ ಒಂದು ಕಮಿಟಿಗಳನ್ನ ಮಾಡಿ ಪದೇ ಪದೇ ಅಲ್ಲಿ ಹೋಗಿ ಇವತ್ತು ಸುಮಾರು 100ಅಲ್ಲಿ ಒಂದು 75-80 ಇವತ್ತು ಸೈಟ್ಗಳೆಲ್ಲ ಆಗಿದ್ದಾವೆ. ಇನ್ನು 30 ಮಾತ್ರ ಆಗಬೇಕು. ಅದ್ರ ಬಗ್ಗೆ ಅಧ್ಯಕ್ಷರು ಮಾಹಿತಿ ಕೊಡ್ತಾರೆ. 100 ಕಾಂಗ್ರೆಸ್ ಆಫೀಸ್ನ ಕಟ್ಟೋದ್ರ ಮುಖಾಂತರ ಇಡೀ ಇವತ್ತು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಯಾವ ರಾಜ್ಯನೂ ಕೂಡ ಅಷ್ಟು ಕಾಂಗ್ರೆಸ್ ಆಫೀಸ್ನ ಕಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟನ್ನು ಮಾಡಬೇಕು ಅನ್ನೋದು ಅಧ್ಯಕ್ಷರ ಒಂದು ಗುರಿಯಾಗಿದೆ. ಅದ್ರ ಬಗ್ಗೆನೂ ಕೂಡ ಅಧ್ಯಕ್ಷರು ಮಾತಾಡ್ತಾರೆ. ಈ 4 ಅಜೆಂಡನ ಇವತ್ತು ನಿಮ್ಮ ಮುಂದೆ ಇಟ್ಟು ಈ ಕಾರ್ಯಕ್ರಮನ ನಿಯೋಜನೆ ಮಾಡಿದ್ದೀವಿ. ಈಗ ನಿಮ್ಮ ಮುಂದೆ ಇದನ್ನು ನರೇಗಾದ ಏನು ಆಗು ಹೋಗುಗಳನ್ನ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಬ್ರೀಫ್ ಮಾಡಬೇಕು ಪ್ರತಿಯೊಬ್ಬರಿಗೂ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ವೇಣು ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಎಕೋ ಆಗ್ತಾ ಇದೆ ಅಂತ ಇದ್ದಾರೆ ನೋಡಿ. ಹಿಂದೆ ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಮನ್ರೇಗಾ ಉಳಿಸಿ ಈ ಅಭಿಯಾನದ ಕುರಿತು ಪಕ್ಷದ ಸಮಾರಂಭಕ್ಕೆ ಆಗಮನಿಸಿದಂಥ ಹಿರಿಯರು, ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಸಾಹೇಬ್ರೆ, ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರೇ, AICCಯ ಉಸ್ತುವಾರಿ ಕಾರ್ಯದರ್ಶಿಗಳೇ, ಸಚಿವರೇ, ಶಾಸಕರೇ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ, ದಯವಿಟ್ಟು ಕ್ಷಮಿಸಬೇಕು. ಸಾಕಷ್ಟು ಹಿರಿಯರು ಮತ್ತು ಸ್ನೇಹಿತರು ವೇದಿಕೆ ಮೇಲೆ ಆಸೀನರಾಗಿದ್ದೀರಾ. ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗೋದಿಲ್ಲ, ಅನ್ಯಥಾ ಭಾವಿಸಬಾರ್ದಂತ ಕ್ಷಮೆ ಇರಲಿ ಅಂತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಕಳೆದು 20 ವರ್ಷದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಗ್ರಾಮೀಣದ ಜನರಿಗೆ ಒಂದು ಲೈಫ್ ಲೈನ್ ಥರ ಇತ್ತು, ಒಂದು ಜೀವನಾಡಿ ಥರ ಇತ್ತು. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಪ್ರತಿದಿನ ನಮ್ಮ ದೇಶದಲ್ಲಿ 12 ಕೋಟಿ ಜನರಿಗೆ ಉದ್ಯೋಗ ಸಿಕ್ಕುವ ಅವಕಾಶ ಇತ್ತು ಈ ಯೋಜನೆ ಅಡಿಯಲ್ಲಿ. GC ಚಂದ್ರಶೇಖರ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು,
ಮೋದಿ ಸರ್ಕಾರ ಮಹಾತ್ಮ ಗಾಂಧಿಯವರ ಇತಿಹಾಸವನ್ನು ಅಳಿಸ್ಲಿಕ್ಕೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನು ಬದಲಾಯಿಸಿ ವಿ ಗ್ರಾಮ್ಜಿ ಅಂತ ಇಟ್ಟಿದ್ದಾರೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್. ನೀವು ಅದು ಬಿಡಿಸಿ ನೋಡಿದ್ರೆ ಅದಕ್ಕೆ ಅರ್ಥನೂ ಇಲ್ಲ. ಆದರೆ ಇವರು ಬರೇ ಹೆಸರು ಬದಲಾಯಿಸಿದ್ದಷ್ಟೇ ಅಲ್ಲ, ಜನರಿಂದ ಮತ್ತೆ ಜನರ ಜೀವನೋಪಾಯ ಕಸ್ಕೊಂಡಿದ್ದಾರೆ, ಮತ್ತೆ ಪಂಚಾಯತ್ ಅಧಿಕಾರ ಕೂಡ ಕಸ್ಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಇತಿಹಾಸ, ಅವರ ತತ್ವ, ಅವರ ಸಿದ್ಧಾಂತ, ಅವರ ಹೆಸರು ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮಗೆ ಗ್ರಾಮೀಣ ಜನರ ಬದುಕು. RSSನವರು, BJPಯವರು ಮಹಾತ್ಮ ಗಾಂಧಿ ಅವ್ರನ್ನ ಎಷ್ಟು ದ್ವೇಷಿಸ್ತಾರೆ ಅಂದರೆ, ಅವರು ನಮ್ಮ ಜನರ ಉದ್ಯೋಗದ ಅವಕಾಶ, ಜೀವನೋಪಾಯ ಹಾಗೂ ಪಂಚಾಯತಿನ ಅಧಿಕಾರ ಕೂಡ ಕಸ್ಕೊಳಕ್ಕೆ ತಯಾರಿದ್ದಾರೆ ಅಂತ ಇದು ಒಂದು ದೊಡ್ಡ ಉದಾಹರಣೆ ನಮ್ಮ ಮುಂದೆ ಇದೆ ಇವತ್ತು. ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆ ಮತ್ತು VBG ಗ್ರಾಮ್ಜಿ ಈ ಬಿಲ್ಲಿನ ವ್ಯತ್ಯಾಸಗಳನ್ನು ತಮ್ಮ ಮುಂದೆ ಇಡ್ತೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. 5-6 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತೀವಿ. ತಮ್ಮೆಲ್ಲರಿಗೂ ಕೂಡ ಈ ಒಂದು ಕರೆಪತ್ರ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಮನವಿ ಎಲ್ಲ ನಮ್ಮ ನಾಯಕರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ದಯವಿಟ್ಟು ಈ ಕರೆಪತ್ರವನ್ನು ಸುದೀರ್ಘವಾಗಿ ಆಲಿಸಬೇಕು, ತಾವು ಓದಬೇಕು. ಸುಮ್ಮನೆ ನಾವು ಅವ್ರು ಯಾವುದೋ ಒಂದು ಕಾಯ್ದೆ ತಂದಿದ್ದಾರೆ ಅಂದ್ಬಿಟ್ಟು ನಾವು ವಿರೋಧಿಸ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ವಿರೋಧ ಏನು ಮತ್ತು ಅದ್ರ ಪರಿಣಾಮ ಏನಾಗ್ಬೋದು ಅಂತ ಕೂಡ ಇದರಲ್ಲಿ ನಾವು ಹಾಕಿದ್ದೀವಿ. ವಿತ್ ಸೆಕ್ಷನ್ಸ್ ನಾವು ಕೋಟ್ ಮಾಡಿದ್ದೀವಿ ಇದರಲ್ಲಿ. ಈ VB ಗ್ರಾಮ್ಜಿ ಬಿಲ್ಲಿಂದ 3-4 ಭಾಳ ಪ್ರಮುಖವಾದಂಥ ಪರಿಣಾಮ ನಮ್ಮ ದೇಶ ಹಾಗೂ ನಮ್ಮ ಸಮಾಜದ ಮೇಲೆ ಆಗುತ್ತೆ. ಮೊದಲನೇದಾಗಿ ನಮ್ಮ ಗ್ರಾಮೀಣ ಭಾಗದ ಜನರ ಏನು ರೈಟ್ ಟು ಲೈವ್ಲಿಹುಡ್, ರೈಟ್ ಟು ವರ್ಕ್, ಆ ಅಧಿಕಾರ ಇತ್ತು, ಆ ಹಕ್ಕಿತ್ತು, ಆ ಜೀವನೋಪಾಯದ ಹಕ್ಕಿತ್ತು. ಆ ಜೀವನೋಪಾಯದ ಹಕ್ಕನ್ನು ಈ VB ಗ್ರಾಮ್ಜಿ ಬಿಲ್ ತರುವ ಮುಖಾಂತರ ಅದು ಕಸ್ಕೊಳ್ತಾ ಇದ್ದಾರೆ. ಒಂದನೇದು. ಎರಡನೇದು, ಕಾರ್ಮಿಕರಿಗೆ ಗ್ರಾಮೀಣ ಮಟ್ಟದಲ್ಲಿ ಕನಿಷ್ಠ ವೇತನ ಸಿಗ್ತಾ ಇತ್ತು ಮುಂಚೆ. ಈ VB ಗ್ರಾಮ್ಜಿ ಬಿಲ್ ತಂದ ನಂತರ ಅದು ಮಾಯ ಆಗುತ್ತೆ. ಪಂಚಾಯತಿಗೆ ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ ಕೆಲಸ ತಗೋಬೇಕು ಆ ಹಕ್ಕು ಪಂಚಾಯತಿಗಿತ್ತು. ಆದರೆ ಇವಾಗ ಆ ಹಕ್ಕು ಪಂಚಾಯತ್ಗಳಿಗಿಲ್ಲ. ಈಗ ಏನು ಕೆಲಸ ತಗೋಬೇಕು, ಎಷ್ಟು ಬಜೆಟ್ ಹಾಕಬೇಕು, ಅವೆಲ್ಲ ತೀರ್ಮಾನಗಳನ್ನು ದಿಲ್ಲಿ ತಗೊಳುತ್ತೆ, ಮೋದಿ ಸರ್ಕಾರ ತಗೊಳುತ್ತೆ. ಜೀವನೋಪಾಯದ ಹಕ್ಕು ಕಸ್ಕೊಂಡಿದ್ದಾರೆ, ಕೆಲಸ ಕೇಳುವ ಹಕ್ಕು ಕಸ್ಕೊಂಡಿದ್ದಾರೆ, ಪಂಚಾಯತಿನ ಅಧಿಕಾರಗಳನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮ ಆಗಿದ್ದರೆ ಅವರು ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಮಾಡಲಾರ್ದೆ ಇದನ್ನು ಈ VB ಗ್ರಾಮ್ಜಿ ಬಿಲ್ಲನ್ನು ರಾಜ್ಯಗಳಿಗೆ ತಂದುಬಿಟ್ಟು 40% ಎಕ್ಸ್ಟ್ರಾ ಹೊರೆ ನಮ್ಗೆ ಹಾಕ್ತಾ ಇದ್ದಾರೆ. ಮುಂಚೆ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ಇದಕ್ಕೆ. ಈಗ ನಾವು 40% ಕೊಡಬೇಕು, ಅವ್ರು 60% ಕೊಡಬೇಕು. ಇವೆಲ್ಲನೂ ಸವಿಸ್ತಾರವಾಗಿ ತಮ್ಗೆ ತಿಳಿಸ್ತೀನಿ ಮುಂದೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, BJPಯವರು ನಮಗೆ ಯಾವ ದಿಕ್ಕಿನಲ್ಲಿ ಡಿಬೇಟ್ ಮಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ತಗೊಂಡು ಹೋಗ್ತಾ ಇರೋದು ಹೆಸರು ಮೇಲೆ. ನಮಗೆ ಹೆಸರು ಮುಖ್ಯ ಅಲ್ಲ, ನಮಗೆ ಜನರ ಜೀವನೋಪಾಯ ಮುಖ್ಯ.
ಅವರು ಬೇಕಂತ ನಮಗೆ ಗಾಂಧೀಜಿ ಮತ್ತು ರಾಮನ ಮಧ್ಯದಲ್ಲಿ ನಮಗೆ ಸಿಕ್ಕಾಕ್ಸ್ಬೇಕಂತ ಇದ್ದಾರೆ. ನಾವು ಆ ಜಗಳಕ್ಕೆ ಹೋಗಬಾರ್ದು. ನೀವು ಆ ಯೋಜನೆ ಹೆಸರು ಏನಾದರೂ ಕೊಡಿ, ಆದರೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಕೊಡಿ ಅಂತ ನಾವು ಕೇಳಬೇಕು. ನಮ್ಮ ಸರ್ಕಾರ ಬಂದಮೇಲೆ ಮತ್ತೆ ಮರುನಾಮಕರಣ ಮಾಡೋಣ ಬೇಕಿದ್ರೆ. ಆದರೆ ಜೀವನೋಪಾಯ ಹಕ್ಕೇನಿದೆ ಅದ್ರ ಬಗ್ಗೆ ನಾವು ಒತ್ತಾಯ ಮಾಡಬೇಕು. ಮೊದಲನೇದಾಗಿ ನಾನು ಹೇಳ್ದಂಗೆ ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಹಳ್ಳಿನಲ್ಲೂ ಕೆಲಸ ಆಗ್ತಾ ಇತ್ತು, ಪ್ರತಿ ಗ್ರಾಮ ಪಂಚಾಯತ್ನಲ್ಲೂ ಕೆಲಸ ಆಗ್ತಾ ಇತ್ತು. ಆದರೆ ವಿ ಬಿ ಜಿ ಗ್ರಾಮ್ಜಿ ಬಿಲ್ ಬಂದಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪಂಚಾಯತ್ಗಳು ನೋಟಿಫೈ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಇದರಲ್ಲಿ. ಉದ್ಯೋಗದ ಗ್ಯಾರಂಟಿ ಇಲ್ಲ ಇದರಲ್ಲಿ. ನನ್ನ ಪಂಚಾಯತ್ ಆಯ್ಕೆ ಆಗಿದೆ ಅಂದರೆ ನಿಮ್ಮ ಪಂಚಾಯತ್ ಆಯ್ಕೆ ಆಗಬೇಕು ಅಂತ ಯಾವುದೇ ನಿಯಮ ಇದರಲ್ಲಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ನಿಯಮ ಇತ್ತು. ದ ಎಂಟೈರ್ ಕಂಟ್ರಿ ವಾಸ್ ನೋಟಿಫೈಡ್. ಆಸ್ ಆಫ್ ನೌ ಈ ಬಿಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ನಾವು ನೋಟಿಫೈ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ ಈ ಪಂಚಾಯತ್ ಆಯ್ಕೆ ಮಾಡ್ಬೋದಾ ಇಲ್ಲ ಅಂತ. ಪಂಚಾಯತ್ ಆಯ್ಕೆ ಆದಮೇಲೆ ಅಥವಾ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರಂತೆ. ಅಂದರೆ ಒಂದು ಬಜೆಟ್ ನಿಗದಿ ಮಾಡ್ತಾರೆ. ಮುಂಚೆ ಏನಿರ್ತಾ ಇತ್ತು, ನೀವು ಎಷ್ಟು ಮಾನವ ದಿನಗಳನ್ನು ಸೃಷ್ಟಿ ಮಾಡ್ಬೋದು, ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೊಟ್ಟರೆ ಅಷ್ಟೆಲ್ಲ ಮಾನವ ದಿನಗಳನ್ನು ಅವ್ರು ಕೊಡ್ತಾ ಇದ್ರು. ಆದರೆ ಇವಾಗ ಫಸ್ಟ್ ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ಅದಾದಮೇಲೆ ನಾರ್ಮೇಟಿವ್ ಅಲೋಕೇಶನ್ ಆಗಬೇಕು. ಆ ನಾರ್ಮೇಟಿವ್ ಅಲೋಕೇಶನ್ ಅಲ್ಲೇ ನೀವು ಕೆಲಸ ಮಾಡಬೇಕು, ಬಜೆಟಲ್ಲೇ ಕೆಲಸ ಮಾಡಬೇಕು. ಆ ಬಜೆಟ್ ಮೀರಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ದುಡ್ಡು ಕೊಡಬೇಕು. ಮುಂಚೆ ಆಗಿರಲಿಲ್ಲ. ನಾವು ಉದಾಹರಣೆಗೆ ನನ್ನ ಪಂಚಾಯತಿಗೆ 100 ಮಾನವ ದಿನ ಕೊಟ್ಟರೆ ನಾನು 130 ದಿನ ಮಾಡಿದ್ರೆ ಆ 30 ದಿನ ಕೂಡ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ಆದರೆ ಇವಾಗ ಆ 100 ದಿನದಲ್ಲಿ 40% ನಾವೇ ಕೊಡಬೇಕು. ಮತ್ತು 30 ದಿನ ಏನು ಜಾಸ್ತಿ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ 100% ರಾಜ್ಯ ಸರ್ಕಾರ ಕೊಡಬೇಕು ಇವತ್ತು. ಮತ್ತು ಕ್ರಿಯಾ ಯೋಜನೆ, ಮುಂಚೆ ಕ್ರಿಯಾ ಯೋಜನೆ ಯಾರು ಮಾಡ್ತಾ ಇದ್ರು? ಪಂಚಾಯತ್ ಅವ್ರು ಮಾಡ್ತಾ ಇದ್ರು. ಆ ಹಕ್ಕು ನಿಮ್ಮಲ್ಲಿತ್ತು. ನೀವು ಜನರಿಗೆ ಕೇಳ್ತಾ ಇದ್ರಿ ಅಥವಾ ಮೆಂಬರ್ಸ್ಗಳು ಕೂತ್ಕೊಂಡು ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ರು. ಯಾರು ಯಾವ ಕೆಲಸ ತಗೋಬೇಕು, ಯಾರು ಹೊಲದಲ್ಲಿ ಕೆಲಸ ತಗೋಬೇಕಾ, ಯಾವ ರೋಡ್ ಕೆಲಸ ತಗೋಬೇಕಾ, ಡ್ರೈನ್ ಕೆಲಸ ತಗೋಬೇಕಾ, ಅಥವಾ ಕುರಿ ಶೆಡ್ ತಗೋಬೇಕಾ, ಸಣ್ಣ ಪುಟ್ಟ ಕೆಲಸಗಳು ಯಾವುದು ನಮಗೆ ಅಂದರೆ ಗ್ರಾಮಗಳಿಗೆ ಉಪಯೋಗ ಆಗುತ್ತೆ ಅಂಥ ಯೋಜನೆಗಳನ್ನು ನಾವು ತಗೋಬೋದಾಗಿತ್ತು. ಆದರೆ ಇವಾಗ ನಿಮಗೆ ಅಧಿಕಾರ ಇಲ್ಲ ಗ್ರಾಮ ಪಂಚಾಯತ್ಗಳಿಗೆ. ಇಟ್ ಇಸ್ ಅ ಕ್ಲಿಯರ್ ವೈಲೇಷನ್ ಆಫ್ 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎಲ್ಲಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸು ಪಂಚಾಯತಿಗಿತ್ತು. ಈಗ ಹಳ್ಳಿ ಅಲ್ಲ, ದಿಲ್ಲಿ ತೀರ್ಮಾನ ಮಾಡುತ್ತೆ ನೀವೇನು ಕೆಲಸ ತಗೋಬೇಕು ನಿಮ್ಮ ಮನೆ ಹತ್ರ ಅಂತ. ಇವರು ಇದನ್ನ ಈ ಕ್ರಿಯಾ ಯೋಜನೆ ಅಂತ ಏನು ಹೇಳ್ತೀವಿ ನಾವು, ಪ್ಲಾನಿಂಗ್ ಅಂತ ನಾವು ಏನು ಹೇಳ್ತೀವಿ, ಇದನ್ನ ಯಾವ ರೀತಿ ತಗೋಬೇಕು ಅಂತ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈಗ ವಿಕಸಿತ್ ಭಾರತ್ ಗ್ರಾಮ ಪಂಚಾಯತ್ ಮಾಸ್ಟರ್ ಪ್ಲಾನ್ ಏನಪ್ಪ ಅಂದರೆ, ಇಟ್ ಶುಡ್ ಬಿ ಅಲೈನ್ ಟು ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಪ್ರಧಾನ ಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನಿಗೆ ಅದು ಅಲೈನ್ ಆಗಬೇಕು, ಹೊಂದಾಣಿಕೆ ಇರಬೇಕು ಅದಕ್ಕೆ. ಈಗ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಬಹುದು. ಇದು ತಾವು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಎಲ್ಲ ಕೇಂದ್ರ ಪುರಸ್ಕೃತ ಯೋಜನೆಗಳೇನಿದೆ ಅದನ್ನ ಕನ್ವರ್ಜೆನ್ಸ್ ಮಾಡ್ತಾರಲ್ಲಿ. 500 ಕೋಟಿಗಿಂತ ಹೆಚ್ಚು ಏನು ಯೋಜನೆಗಳಿದೆ ಅದು ಮಾತ್ರ ಅದರಲ್ಲಿ ತಗೊಳ್ತಾರೆ. ಅಂದರೆ ನಾಳೆ
ನಿಮ್ಮ ಮಂಗಳೂರು ಕಡೆ ಅಥವಾ ಉಡುಪಿ ಕಡೆ ಯಾವುದಾದ್ರೂ ಸಾಗರಮಾಲಾ ಪ್ರಾಜೆಕ್ಟ್ ಇರ್ಬೋದು, ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇರ್ಬೋದು, 1 ಕಿಲೋಮೀಟರ್ ನಿಮ್ಮ ಹಳ್ಳಿ ಹತ್ರ ಹೋಗ್ತಾ ಇದ್ರೆ ಅಥವಾ ನಿಮ್ಮ ತಾಲೂಕು ಪಕ್ಕ ಹೋಗ್ತಾ ಇದ್ರೆ ಅದ್ರ ಜೊತೆ ಕನ್ವರ್ಜೆನ್ಸ್ ಮಾಡಬೇಕಾಗುತ್ತೆ. ಇವಾಗ ಮುಂಚೆ ಥರ ಏನು ಬೋರಯ್ಯ ಮನೆಯಿಂದ ಹಿಡ್ಕೊಂಡು ಮಲ್ಲಮ್ಮ ಮನೆ ತನಕ ಕೆಲಸ ಎಲ್ಲ ಮಾಡ್ಲಿಕ್ಕಾಗಲ್ಲ. ನೀವು ಗ್ರಾಮೀಣ ಮಟ್ಟದಲ್ಲಿ ತಮಗನುಕೂಲ ಆಗುವ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು. ಸೊ ಇವೆಲ್ಲನೂ ನೋಡಿ, ಫಸ್ಟು ನಿಮ್ಮ ಪಂಚಾಯತ್ ನೋಟಿಫೈ ಆಗಬೇಕು, ನೋಟಿಫೈ ಆದರೆ ಅಲೋಕೇಶನ್ ಆಗಬೇಕು, ಅಲೋಕೇಶನ್ ಆದರೆ ಕ್ರಿಯಾ ಯೋಜನೆ ಡೆಲ್ಲಿ ಹೇಳ್ದಂಗೆ ನೀವು ಮಾಡಬೇಕು. ಪಂಚಾಯತಿಗೆ ಯಾವುದೇ ಅಧಿಕಾರ ಇಲ್ಲ, ಇದನ್ನ ತಿಳ್ಕೊಬೇಕು ತಾವು. ಆಮೇಲೆ ಇವರು ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂತ ಹೇಳ್ತಾ ಇದ್ದಾರೆ. ಈಗ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂದ್ರೆ ವರ್ಷ ಪೂರ್ತಿ ಇರ್ಬೇಕು ತಾನೆ. ಮನ್ರೇಗಾನಲ್ಲಿ 365 ದಿನ ಕೂಡ ನಾವು ಕೆಲಸ ಕೇಳಬಹುದಾಗಿತ್ತು. ನಮ್ಮ ಚಿತ್ತಾಪುರ ಒಬ್ಬ ಯಾರ ಹತ್ರ ಜಾಬ್ ಕಾರ್ಡ್ ಇದ್ರೆ ಕೃಷ್ಣಮೂರ್ತಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಚಾಮರಾಜನಗರದಲ್ಲಿ ಅವರು ಕೆಲಸ ಕೇಳಬಹುದಾಗಿತ್ತು. ಅಕಸ್ಮಾತ್ ಕೆಲಸ ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗಿತ್ತು. ಈಗ 60 ದಿನ ಯಾವಾಗ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಯಾವಾಗ ಪೀಕ್ ಕೃಷಿ ಕೆಲಸ ನಡೀತಾ ಇರ್ತದೆ, ಕೃಷಿ ಚಟುವಟಿಕೆ ನಡೀತಾ ಇರ್ತದೆ, 60 ದಿನ ನಿಷೇಧ ಮಾಡಿದ್ದಾರೆ. ನಿಷೇಧ ಮಾಡಿದ್ರೆ ಅದು ಹಕ್ಕು ಹೇಗಾಗುತ್ತೆ? ಇದು ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ. ಈಗ ಮುಂಚೆ ಕೃಷಿ ಚಟುವಟಿಕೆ ಇದ್ದಾಗ ನನಗೆ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ದೆ, ಯಾಕಂದ್ರೆ ಅಲ್ಲಿ ನನಗೆ ಕನಿಷ್ಠ ವೇತನ ಸಿಗ್ತಾ ಇತ್ತು. ಇವಾಗ ಅದು ನಿಷೇಧ ಮಾಡೋದ್ರಿಂದ ಬಂದು ನಿಮ್ಮ ಹೊಲದಲ್ಲೇ ನಾನು ಕೆಲಸ ಮಾಡಬೇಕು. ನೀವೇನು ಹೇಳ್ತೀರಾ, ನಂಗೆ ನೋಡಪ್ಪ ನನಗೆ 375-400 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ, ನಾನು ನಿನಗೆ 200 ಕೊಡ್ತೀನಿ, 250 ಕೊಡ್ತೀನಿ, ದುಡಿಯಂಗಿದ್ರೆ ದುಡಿ, ಬಿಡಿಯಂಗಿದ್ರೆ ಬಿಡು ಅಂತ. ಸೊ ಮತ್ತೆ ಇದು ಗ್ಯಾರಂಟಿನೂ ಆಗಿಲ್ಲ, ಕನಿಷ್ಠ ವೇತನನೂ ಸಿಗೋದಿಲ್ಲ, ಮತ್ತೆ ಇದರಿಂದ ದೌರ್ಜನ್ಯ ಕೂಡ ಹೆಚ್ಚುತ್ತೆ. ನಾವು ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದೇನಕ್ಕೆ? ಬಡವರಿಗೆ ಒಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ. ಅವರಿಗೆ ಉದ್ಯೋಗ ಬೇಕಾದ್ರೆ ಆನ್ ದ ಸ್ಪಾಟ್ ಊರಿನಲ್ಲೇ ಕೆಲಸ ಸಿಗಬೇಕು, ಗೂಳೆ ಹೋಗಬಾರ್ದು ಅಂತ. ಆದರೆ ಇವಾಗ ಮತ್ತೆ 60 ದಿನ ನಿಷೇಧ ಮಾಡಿಬಿಟ್ಟು ಯಾರಿಗೆ ಸಹಕಾರ ನೀಡ್ತಾ ಇದ್ದಾರೆ? ಇದು ಬಹಳ ಸ್ಪಷ್ಟವಾಗಿ ವಿ ಗ್ರಾಮ್ಜಿ ಬಿಲ್ನಲ್ಲಿ ಅವರ ಉದ್ದೇಶದಲ್ಲಿ, ಅವರ ಆಬ್ಜೆಕ್ಟಿವ್ ಸ್ಟೇಟ್ಮೆಂಟ್ಸ್ ಅಂಡ್ ಆಬ್ಜೆಕ್ಟಿವ್ನಲ್ಲಿ 2ನೇದೋ 3ನೇದೋ ಆಬ್ಜೆಕ್ಟಿವ್ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ಬ್ಯಾನಿಂಗ್ ವರ್ಕ್ ಫಾರ್ 60 ಡೇಸ್ ಅಂತ ಇನ್ನ ಕೂಡ ಅವ್ರು ಹೇಳಲಿಕ್ಕೆ ಅವ್ರು ತಯಾರಿಲ್ಲ ಇವತ್ತು. ಮತ್ತಿದ್ರಲ್ಲಿ ಕಾರ್ಮಿಕರ ಶೋಷಣೆ ಇದೆ ವಿ ಗ್ರಾಮ್ಜಿನಲ್ಲಿ. ನಾನು ಹೇಳ್ದಂಗೆ ಮುಂಚೆ ನಿಮಗೆ ಕನಿಷ್ಠ ವೇತನದ ಗ್ಯಾರಂಟಿ ಇತ್ತು. ಕರ್ನಾಟಕದಲ್ಲಿ ಬೆಲೆ ಏರಿಕೆ ಇರ್ಬೋದು, ಹಣದುಬ್ಬರ ಇರ್ಬೋದು, ಇವೆ ಅಂದರೆ ಇನ್ಫ್ಲೇಷನ್, ಪ್ರೈಸ್ ರೈಸ್ ಅಂಡ್ ಇನ್ಫ್ಲೇಷನಿಗೆ ನಮಗೆ ಪ್ರೊಟೆಕ್ಷನ್ ಇತ್ತು. ಪ್ರತಿ ವರ್ಷ ವೇಜ್ ರಿವಿಷನ್ ಆಗ್ತಾ ಇತ್ತು. ಬೆಲೆ ಏರಿಕೆ ಆಗ್ತಾ ಇದ್ದಂಗೆ ಅಥವಾ ಹಣದುಬ್ಬರ ಆಗ್ತಾ ಇದ್ದಂಗೆ ನಮ್ಮ ವೇತನ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದರೆ ಇವಾಗ ಈ ವೇತನವನ್ನ, ಈ ವೇಜಸ್ ಅನ್ನ ಡಿಸೈಡ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್, ನಮ್ಮದಲ್ಲ. ಇದು ಆಗ್ಬೇಕಂದ್ಬಿಟ್ಟು ಕರ್ನಾಟಕದಲ್ಲಿ ಐತಿಹಾಸಿಕದ ಒಂದು ಕೇಸ್ ನಡೆದಿತ್ತು ಟು ಪ್ರೊಟೆಕ್ಟ್ ಲೇಬರ್ ಫ್ರಮ್ ಇನ್ಫ್ಲೇಷನ್. ಹೈಕೋರ್ಟಲ್ಲಿ ಕೇಸ್ ಹಾಕ್ಸ್ಬಿಟ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ, ಸುಪ್ರೀಂ ಕೋರ್ಟು ಹೈಕೋರ್ಟ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆದೇಶ ಹೊರಡಿಸಿದ್ದಾರೆ. ಅದ್ರದ್ದು ತದ್ವಿರುದ್ಧವಾಗಿ ಇವತ್ತು ಕನಿಷ್ಠ ವೇತನ ಕೂಡ ಕೊಡಲಾರ್ದಂಥ ಯೋಜನೆ ಇವತ್ತು ತಮ್ಮ ಮುಂದೆ ತಂದಿದ್ದಾರೆ. ಮತ್ತೆ ಉದ್ಯೋಗ ಖಾತ್ರಿನಲ್ಲಿ ಮುಂಚೆ ಕಾಂಟ್ರಾಕ್ಟರ್ಸ್ ಇರ್ತಾ ಇರಲಿಲ್ಲ, ನೋ ಫೀಸಿಬಿಲಿಟಿ ಫಾರ್ ಕಾಂಟ್ರಾಕ್ಟರ್ಸ್. ಆದರೆ ಇವಾಗ ಮನ್ರೇಗಾನಲ್ಲಿ ಹಿಂಬಾಗಿಲಿಂದ ಕಾಂಟ್ರಾಕ್ಟರ್ಸಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಉದಾಹರಣೆ ಕೊಡ್ತೀನಿ. ನಿಮ್ಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ತಾ ಇದ್ರಿ, ಕ್ಲಾಸ್ ರೂಮ್ಸು PREDನೋ PWDನೋ ಕಟ್ತಾ ಇದ್ರು. ನೀವು ಕಾಂಪೌಂಡ್ ಗೋಡೆ ಮಾತ್ರ ನೀವು ಮನ್ರೇಗಾನಲ್ಲಿ ತಗೊಂಡಿದ್ರಿ. ಅವಾಗೇನಾಯ್ತು, ಮನ್ರೇಗಾನಲ್ಲಿ ಏನಿರ್ತಾ ಇತ್ತು, ಮನ್ರೇಗಾ ಆಕ್ಟ್ ವುಡ್ ಸೂಪರ್ಸೀಡ್ ಎವ್ರಿಥಿಂಗ್ ಎಲ್ಸ್.
ಡೈರೆಕ್ಟಾಗಿ ಮನ್ರೇಗಾ ಕೆಲಸ ನಡೀತಾ ಇತ್ತು. ಯಾರು ಕಾರ್ಮಿಕರಿದ್ದಾರೆ ವೇತನ ಡೈರೆಕ್ಟಾಗಿ ಸರ್ಕಾರ ಅವರಿಗೆ DBT ಕೊಡ್ತಾ ಇತ್ತು. ಈಗ ಏನು ಮಾಡಿದ್ದಾರೆ, ಕನ್ವರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಮನ್ರೇಗಾನಲ್ಲಿ ಏನಾದರೂ ಆ ಸ್ಕೂಲ್ ಕಾಂಪೌಂಡ್ ತಗೊಂಡ್ರೆ ಅದು ಕನ್ವರ್ಜ್ ಆಗುತ್ತೆ. ಯಾವುದಕ್ಕೆ? ಆ PWDಗೋ PREDಗೋ ಇಲಾಖೆಗೋ ವೇತನವನ್ನು ನಾವು ಕಾಂಟ್ರಾಕ್ಟರ್ಸ್ ಮುಖಾಂತರ ತಗೋಬೇಕು. ಈಗ ಕಾಂಟ್ರಾಕ್ಟರ್ ಯಾವಾಗ ಕೊಡ್ತಾನೆ, ಏನು ಮಾಡ್ತಾನೆ, ಯಾರಿಗೆ ಗೊತ್ತು? ಸರ್ಕಾರದ ಜವಾಬ್ದಾರಿ ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಕೊಟ್ಬಿಟ್ಟಿದ್ದಾರೆ. ಈಗ ಕಾಂಟ್ರಾಕ್ಟರ್ಸ್ ಕೆಳಗಡೆ ಕಾರ್ಮಿಕರು ಕೆಲಸ ಮಾಡೋದಕ್ಕಾಗುತ್ತಾ? ಶೋಷಣೆ ಆಗೋದಿಲ್ವಾ? ಕನಿಷ್ಠ ವೇತನ ಸಿಗುತ್ತಾ ಇದರಿಂದ? ಆದ್ರಿಂದ ಇದನ್ನ ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿನಲ್ಲಿ 100% ಗೌರ್ಮೆಂಟ್ ಆಫ್ ಇಂಡಿಯಾ ಫಂಡಿಂಗ್ ಇತ್ತು ವೇಜಸ್ದು. ಮೆಟೀರಿಯಲ್ನಲ್ಲಿ 75-25 ತಮ್ಮ ತಿಳಿದಾಗ. ಈಗ 60-40 ಮಾಡಿದ್ದಾರೆ. ಕೆಲಸ ತೀರ್ಮಾನ ಮಾಡೋದು ಅವರು, ಪಂಚಾಯತ್ ನೋಟಿಫೈ ಮಾಡೋದು ಡೆಲ್ಲಿ ಅವರು, ಅಲೋಕೇಶನ್ ಕೊಡೋರು ಡೆಲ್ಲಿ ಅವರು, ಕೆಲಸ ಮಾಡಬೇಕಾಗಿರೋದು ನಾವು, ಬೆವರು ಸುರಿಸ್ಬೇಕಾಗಿರೋದು ನಾವು, ಅದಕ್ಕೆ ದುಡ್ಡು ಕೂಡ ನಾವೇ ಕಟ್ಟಬೇಕು. ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಏನು ಉಳಿತು? ಹೆಸರು ಅವ್ರದ್ದು, ಕೆಲಸ ನಮ್ಮದು. ಹೆಸರು ಅವ್ರದ್ದು, ದುಡಿಮೆ ನಮ್ಮದು. ಹೆಸರು ಅವ್ರದ್ದು, ಶ್ರಮ ನಮ್ಮದು. ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯಿಂದ ಕೈ ಚೆಲ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಮತ್ತೆ ಬಹಳ ಪ್ರಮುಖವಾಗಿ ಈ VB ಗ್ರಾಮ್ಜಿ ಬಿಲ್ ಏನಿದೆ, ಇದು ಸಂವಿಧಾನಕ್ಕೆ ವಿರೋಧವಾದಂಥ ಬಿಲ್ಲು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ರೈಟ್ ಟು ವರ್ಕ್, ರೈಟ್ ಟು ಲೈವ್ಲಿಹುಡ್ ಅಂದ್ಬಿಟ್ಟು ಜೀವನೋಪಾಯದ ಹಕ್ಕನ್ನು ಕೊಟ್ಟಿದ್ರು ಆರ್ಟಿಕಲ್ 21ನಲ್ಲಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ. ಅದು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾ ಇದ್ದಾರೆ. ಇದು ಬರೇ ಗಾಂಧೀಜಿಯವರ ಹೆಸರು ಉಳಿಸೋದಷ್ಟೇ ಅಲ್ಲ, ಇದು ಸಂವಿಧಾನವನ್ನ ಕೂಡ ಉಳಿಸುವ ಒಂದು ಹೋರಾಟ ಆಗಬೇಕಾಗಿದೆ ಇವತ್ತು. ಆರ್ಟಿಕಲ್ 21ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಆರ್ಟಿಕಲ್ 258 ಏನು ಹೇಳುತ್ತೆ ಅಂದ್ರೆ, ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮ ರಾಜ್ಯ ಸರ್ಕಾರದ ಮೇಲೆ ನೀವು ತರ್ತಾ ಇದ್ರೆ ಅದ್ರ ಬಗ್ಗೆ ಕನ್ಸಲ್ಟೇಷನ್ ಆಗಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮ ಆಗಿದ್ರೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಜೊತೆ ಚರ್ಚೆ ಮಾಡಬೇಕು. ಅಕಸ್ಮಾತ್ ಸ್ಟೇಟ್ ಗೌರ್ಮೆಂಟ್ ಅದನ್ನ, ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶುಡ್ ಅಪಾಯಿಂಟ್ ಎನ್ ಆರ್ಬಿಟ್ರೇಟರ್. ಇದಕ್ಕೆ ಸಂಧಾನ ಮಾಡಲಿಕ್ಕೆ ಯಾವ ಕನ್ಸಲ್ಟೇಷನ್ ಮಾಡಿಲ್ಲ ಕೇಂದ್ರ ಸರ್ಕಾರ, ಯಾವ ರಾಜ್ಯಗಳ ಜೊತೆನೂ ಮಾಡಿಲ್ಲ. ನಮ್ದು ಬಿಟ್ಬಿಡಿ, ಬಿಜೆಪಿ ರಾಜ್ಯ ಸರ್ಕಾರಗಳ ಜೊತೆನೂ ಅವರು ಚರ್ಚೆ ಮಾಡಿಲ್ಲ. ಇವತ್ತು 40% ನಮ್ಮ ಹತ್ರ ಕೇಳ್ತಾ ಇದ್ರೆ, ನಮ್ಮ ರಾಜ್ಯದ ಆಯವ್ಯಯದಿಂದ ಕೇಳ್ತಾ ಇದ್ರೆ, ಕನಿಷ್ಠ ಪಕ್ಷ ನಮಗೆ ಕನ್ಸಲ್ಟೇಷನ್, ನಮ್ಮ ಸಹಭಾಗಿತ್ವ ಇರುತ್ತಾ ಇಲ್ಲ ಅಂತ ಕೇಳಬೇಕಾಗಿರೋದು ಅವರ ಸಂವಿಧಾನಿಕ ಕರ್ತವ್ಯ, ಆಮೇಲೆ ನಮ್ಮ ಸಂವಿಧಾನದ ಹಕ್ಕು. ಯಾವುದೇ ಅವರು ನಮಗೆ ಕನ್ಸಲ್ಟೇಷನ್ ಮಾಡಲಾರ್ದೆ 40% ಇವತ್ತು ನಮ್ಮ ಮೇಲೆ ಹೀರ್ತಾ ಇದ್ದಾರೆ. ಅಂದರೆ ಸುಮಾರು 3,500-4,000 ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡಬೇಕಾಗುತ್ತೆ ಅವರ ಯೋಜನೆಗಳಿಗೆ. ಸೊ ಇದು ಕ್ಲಿಯರ್ ವೈಲೇಷನ್ ಆಫ್ ಆರ್ಟಿಕಲ್ 258 ಆಲ್ಸೋ. ಇಟ್ ಈಸ್ ಆಲ್ಸೋ ಕ್ಲಿಯರ್ ಟ್ರಾಂಪ್ಲಿಂಗ್ ಆನ್ ದಿ ಅಥಾರಿಟಿ ಆಫ್ ಆರ್ಟಿಕಲ್ 280. ಆರ್ಟಿಕಲ್ 280ನಲ್ಲಿ ಏನಿದೆ ಅಂದರೆ, ಇಟ್ ಸ್ಪೀಕ್ಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೈನಾನ್ಸ್ ಕಮಿಷನ್. ಇಲ್ಲಿ ನಮ್ಮ ಕುಮಾರ್ ನಾಯಕ್ ಅವರಿಗೆ ಗೊತ್ತಿದೆ, ಫೈನಾನ್ಸ್ ಕಮಿಷನ್ ಅವರು ಏನು ಮಾಡಬೇಕು, ಫೈನಾನ್ಸ್ ಕಮಿಷನ್ನು ಎಲ್ಲ ರಾಜ್ಯದ ಜೊತೆ ಕನ್ಸಲ್ಟೇಷನ್ ಮಾಡಿ, ನಮ್ಮ ಪಂಚಾಯತ್ನಲ್ಲಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸಲ್ಲಿರ್ಬೋದು, ಅಥವಾ ಸರ್ಕಾರದಲ್ಲಿರ್ಬೋದು, ನಮ್ಮ ಸಂಪನ್ಮೂಲ, ಆರ್ಥಿಕ ಸಂಪನ್ಮೂಲ ಎಷ್ಟಿದೆ, ನಾವು ತೆರಿಗೆ ಎಷ್ಟು ಕಟ್ತಾ ಇದ್ದೀವಿ, ನಾವು GST ಎಷ್ಟು ಕಟ್ತಾ ಇದ್ದೀವಿ, ಇವೆಲ್ಲನೂ ಕೂಡ ಕ್ರೋಢೀಕರಿಸಿ ನಮಗೆ ಎಷ್ಟು ಬರಬೇಕು ಕೇಂದ್ರ ಸರ್ಕಾರದಿಂದ ಅಂತ ಅವ್ರು ನಿಗದಿ ಮಾಡ್ತಾರೆ. ಕರೆಕ್ಟಾ ಸರ್? ಆಮೇಲೆ ಕೇಂದ್ರ ಪುರಸ್ಕೃತ ಯಾವುದೇ ಯೋಜನೆ ಇದ್ರೂ ಕೂಡ ಅವರು ನಮಗೆ ತಿಳಿಸ್ಬೇಕು, ಇಂಥ ಒಂದು ಯೋಜನೆ ಬರ್ತಾ ಇದೆ, ಈ ಯೋಜನೆಗೆ ತಕ್ಕಂಗೆ ನೀವು ನಿಮ್ಮ ಆಯವ್ಯಯನ ನೀವು ಮಾಡ್ಕೋಬೇಕು ಅಂತ. ಫೈನಾನ್ಸ್ ಕಮಿಷನ್ ಅವರು ರಾಜ್ಯ ಸರ್ಕಾರ ಜೊತೆ ಕನ್ಸಲ್ಟೇಷನ್ ಮಾಡಬೇಕಾದ್ರೆ ಈ ಅಂಶಗಳು ಏನು ಹೇಳಿಲ್ಲ. ಅವರ ರಿಪೋರ್ಟು 3-4 ತಿಂಗಳ ಹಿಂದೆನೇ ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ.
ಕೇಂದ್ರ ಸರ್ಕಾರ ಕೊಟ್ಟಾದ್ಮೇಲೆ 4 ತಿಂಗಳು ಆದ್ಮೇಲೆ ಈ ಬಿಲ್ಲು ಪಾರ್ಲಿಮೆಂಟ್ನಲ್ಲಿ 2 ದಿನದಲ್ಲಿ ಜಾರಿಗೆ ಬರುತ್ತೆ ಅಂದ್ರೆ ಈ ಸರ್ಕಾರದ ಉದ್ದೇಶ ಏನು ಅಂತ ತಾವು ತಿಳ್ಕೋಬಹುದಾಗಿದೆ. ಆದ್ರಿಂದ ನಾವು ಹೇಳ್ದಂಗೆ ಇದು ಆರ್ಟಿಕಲ್ 21, ಆರ್ಟಿಕಲ್ 258 ಅಂಡ್ ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ ಆಗಿದೆ. ಸಂವಿಧಾನದ ಹಕ್ಕುಗಳನ್ನು ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ. ತಮ್ಮೆಲ್ಲರ ಪರವಾಗಿ, ಪಕ್ಷದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನಗೆ ಭಾಳ ಲಾಸ್ ಹೋದಾಗೆಲ್ಲ ನೀವು ಬೇಗ ಕೊಟ್ಬಿಡಿ ಸರ್. ಮುಂದುವರಿತ ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳ್ದಂಗೆ ಇದು ಈ VB ಗ್ರಾಮ್ಜಿ ಆ್ಯಕ್ಟ್ ಏನಿದೆ ಇದು ಜೀವನೋಪಾಯದ ವಿರುದ್ಧ ಇದೆ. ಪಂಚಾಯತ್ ಅಧಿಕಾರಗಳನ್ನು ಕಸ್ಕೊಳ್ಳುವ ಒಂದು ಹುನ್ನಾರ ಇದೆ. ಮಹಿಳೆಯರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಕೆಲಸದಿಂದ ದೂರ ಇಡುವಂಥ ಒಂದು ಸಂಚಿದೆ ಮತ್ತು ಸಂವಿಧಾನದ ವಿರೋಧಿ ನಿಯಮಗಳು ಕೂಡ ಆಗಿದೆ. ಇವತ್ತು ನಿಮಗೆ ಇದರ ಪರಿಣಾಮ ಏನಾಗ್ಬೋದು ಅಂದ್ಬಿಟ್ಟು ಅಂಕಿಅಂಶಗಳನ್ನು ಕೊಟ್ಟರೆ ತಮಗಿನ್ನ ಹೆಚ್ಚು ಇದ್ರ ಬಗ್ಗೆ ಕಾಳಜಿ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5-3 ವರ್ಷದಲ್ಲಿ
ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಸೃಷ್ಟಿ ಮಾಡಿದ್ದು 36 ಕೋಟಿ ಮಾನವ ದಿನಗಳು, 36 crore ಪರ್ಸನ್ ಡೇಸ್. ಇದರ ಲಾಭ ಪಡೆದಿದ್ದು 1 ಕೋಟಿ ಕುಟುಂಬಗಳು. ಈ 1 ಕೋಟಿ ಕುಟುಂಬಗಳು 16 ಲಕ್ಷ ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿದೆ. ಇದರಲ್ಲಿ 36 ಲಕ್ಷ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಯೋಜನೆ. ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಅವಕಾಶ ಇರೋದು ಇದರಲ್ಲಿ. ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 52% ಪಾಲು ಮಹಿಳೆಯರದಿದೆ. ಈಗ ನೀವೇ ಯೋಚನೆ ಮಾಡಿ, ಒಂದು ವೇಳೆ ಈ ಯೋಜನೆ ತೆಗೆದುಬಿಟ್ರೆ ಆ 1 ಕೋಟಿ ಕುಟುಂಬದವರು ಎಲ್ಲಿ ಹೋಗಬೇಕು? 30-40 ಲಕ್ಷ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರು ಉದ್ಯೋಗಕ್ಕೋಸ್ಕರ ಎಲ್ಲಿ ಹೋಗಬೇಕು? ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಹೇಗಾಗಬೇಕು? ಪಂಚಾಯತ್ಗಳು ಕಾರ್ಯನಿರ್ವಹಿಸೋದು ಹೇಗಾಗಬೇಕು ಅಂತ ತಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಕರೆಪತ್ರದಲ್ಲಿ ಇದರ ದುಷ್ಪರಿಣಾಮಗಳನ್ನು ನಾವು ಕೊಟ್ಟಿದ್ದೇವೆ. ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ, ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟದಲ್ಲಿ ಈಡಾಗ್ತಾರೆ, ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ ಆಗುತ್ತೆ, ಉದ್ಯೋಗದಲ್ಲಿ ಮಹಿಳೆಯರ ಪಾಲುದಾರಿಕೆ ಇಳಿಕೆ ಆಗುತ್ತೆ, ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿಯಾಗುತ್ತೆ, ಬಲವಂತ ವಲಸೆ, ಗ್ರಾಮೀಣ ಜೀವನೋಪಾಯ ಕುಸಿತ ಮತ್ತು ಗ್ರಾಮೀಣ ಸಂಕಷ್ಟ ತೀವ್ರಗೊಳ್ಳುವ ಸಾಧ್ಯತೆ ಇರುತ್ತೆ. ಪಂಚಾಯಿತಿಗಳು ಕೇವಲ ಅನುಷ್ಠಾನಗೊಳಿಸುವ ಸಂಸ್ಥೆಗಳಾಗಿ ಸೀಮಿತವಾಗುತ್ತೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧರಿಸಲು ಪಂಚಾಯಿತಿಗೆ ಅಧಿಕಾರ ಮೊಟಕು ಆಗುತ್ತೆ. ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸುವಂತೆ ಜನರ ಬೇಡಿಕೆ ಇಡುವ ಆಸಕ್ತಿ ಇರೋದಿಲ್ಲ. ಈಗ ಇಷ್ಟೆಲ್ಲ ದುಷ್ಪರಿಣಾಮ ಇದ್ರೂ ಕೂಡ ಬಿಜೆಪಿಯವರು ಇದು ಆಗಲೇಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿಯವರ ವಾದ ಏನು ಅಂದರೆ, ನೀವು ದಿನ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ, 100ರಿಂದ 125 ದಿನ ನಾವು ಮಾಡಿದ್ದೀವಿ ಅಂತ. ಇಡೀ ರಾಷ್ಟ್ರದಲ್ಲೇ ಮೋದಿ ಸರ್ಕಾರ ಬಂದ ಮೇಲೆ 100 ದಿನ ಕೆಲಸ ಕೊಟ್ಟಿದ್ದು ಬರೀ 2% ಜನಕ್ಕೆ. ಕಾರಣ ಏಕಪ್ಪ ಅಂದರೆ, ಕಳೆದ 10 ವರ್ಷದಿಂದ ಅವರು ಮನ್ರೇಗಾ ಬಜೆಟ್ ಕಡಿತ ಮಾಡಿಕೊಂಡೇ ಬಂದಿದ್ದಾರೆ. ಒಂದೇ ವರ್ಷದಲ್ಲಿ 60,000 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ರು ಬಜೆಟನ್ನು. ನೀವು ದುಡ್ಡು ಹಾಕಲ್ಲ ಅಂದರೆ ಮಾನವ ದಿನಗಳನ್ನು ಹೇಗೆ ಸೃಜನೆ ಮಾಡ್ತೀರಾ? ಓನ್ಲಿ 2% ಇನ್ ಎಂಟೈರ್ ಕಂಟ್ರಿ ಗಾಟ್ 100 days ಜಾಬ್. ಯಾಕಂದ್ರೆ ಇವರು ಬಜೆಟೇ ಇಟ್ಟಿಲ್ಲ. 125 ದಿನ ಕೊಡ್ತೀವಿ, 125 ದಿನ ಕೊಡ್ತೀವಿ ಅಂತ ಬೊಬ್ಬೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹೇಗೆ ಕೊಡ್ತಾರಂತ ಹೇಳ್ತಾ ಇಲ್ಲ. ಈ ಬಜೆಟೇ ಹಾಕಿಲ್ಲ ಅಂದರೆ ಇವರು ಉದ್ಯೋಗ ಸೃಷ್ಟಿ ಹೇಗೆ ಮಾಡೋಕ್ಕಾಗ್ತದೆ? ನೀವು ಮೊನ್ನೆ ನೋಡಿರ್ಬೋದು, ಎಲ್ಲ ಕಡೆ ಇವರು ಬರೀ ಅದು ಒಂದೇ ಹೇಳ್ಕೊಂಡು ಹೋಗ್ತಾ ಇದ್ರೆ ವಿನಃ ಬೇರೆ ಯಾವುದು ಲಾಜಿಕಲ್ ಆಗಿ ಅವ್ರದ್ದು ಉತ್ತರ ಇಲ್ಲ ಇದಕ್ಕೆ. ಆದ್ರಿಂದ ನನ್ನ ಮನವಿ ಇಷ್ಟೇ, ಎಲ್ಲ ನಮ್ಮ ಪಕ್ಷದ ಸದಸ್ಯರ ಹತ್ರ, ಅವರ ಒಂದು ನೆರೆಟಿವ್ಗೆ ನಾವು ಬೀಳೋದು ಬೇಡ. ನಮ್ಮ ಒತ್ತಾಯ ಇಷ್ಟೇ, ಉದ್ಯೋಗವನ್ನು ಉಳಿಸ್ಬೇಕು, ಕಾರ್ಮಿಕರ ಕನಿಷ್ಠ ವೇತನ ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು, ಕನ್ನಡಿಗರ ಮೇಲೆ ಆಗ್ತಾ ಇರುವಂಥ ಈ ಒಂದು ತೆರಿಗೆ ಭಯೋತ್ಪಾದನೆ ಏನಿದೆ ಅದು ನಿಲ್ಲಬೇಕು. ಕನ್ನಡಿಗರ ಶ್ರಮ ಬೇಕು, ಅವರಿಗೆ ಅವರ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು. IT-ನಲ್ಲಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಾವು ನಂಬರ್ 1 ಇನ್ ದ ಕಂಟ್ರಿ ಇದ್ದೀವಿ. GST ತೆರಿಗೆನಲ್ಲಿ ನಾವು ನಂಬರ್ 1 ಇದ್ದೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 1 ಇದ್ದೀವಿ. ನಮ್ಮ ದುಡ್ಡೆಲ್ಲ ಇವತ್ತು ಕೇಂದ್ರಕ್ಕೆ ನಾವು ಕೊಡ್ತಾ ಇದ್ದೀವಿ, ಆದರೆ ನಮಗೆ ಬರ್ತಾ ಇರೋದು ಶೂನ್ಯ. ಸೊ ಆದ್ರಿಂದ ನಮ್ಮ ಮೇಲೆ ಆಗ್ತಾ ಇರುವ ಈ ಆರ್ಥಿಕ ದೌರ್ಜನ್ಯವನ್ನು, ಈ ಟ್ಯಾಕ್ಸ್ ಟೆರರಿಸಮ್ ಅನ್ನು ನಿಲ್ಲಿಸಬೇಕು. ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಜನರಿಗೆ ಉದ್ಯೋಗದ ಅವಕಾಶ ಕೊಡಬೇಕು, ಕಾರ್ಮಿಕರ
ಬದುಕನ್ನು ಉಳಿಸ್ಬೇಕು. ಪಂಚಾಯತ್ ಅಧಿಕಾರವನ್ನು ನಾವು ಮೊಟಕುಗೊಳಿಸಲಾರದೆ ವಿಕೇಂದ್ರೀಕರಣ ಅಧಿಕಾರವನ್ನು ಮೇಲಿಡಬೇಕು ಅಂದ್ಬಿಟ್ಟು ನಾವು ಒತ್ತಾಯಿಸಬೇಕು ಹೊರತು ಅವರ ಒಂದು ನರೇಟಿವ್ಗೆ ನಾವು ಹೋಗಬಾರ್ದು. ಭಾಳ ಸ್ಪಷ್ಟವಾಗಿದೆ, ಇದು ರಾಮನ ಹೆಸರಲ್ಲಿ ಬಿಲ್ ಮಾಡಿಲ್ಲ, ಇದು ಸೀತಾರಾಮೂ ಅಲ್ಲ, ದಶರಥ್ ರಾಮನೂ ಅಲ್ಲ, ಇದು ನಾಥೂರಾಮ್ ಗೋಡ್ಸೆ. ಗಾಂಧಿ ಅವ್ರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಅಂತ ಹೇಳಿದಾರಲ್ಲ, ನಾಥೂರಾಮ್ ಗೋಡ್ಸೆ ಇದು. ಇವರು ರಾಮ್ ರಾಜ್ಯ ಕಟ್ಟಬೇಕಂತ ಇದ್ದಾರಲ್ಲ, ರಾಮ್ ರಾಜ್ಯ ಕಟ್ಟಬೇಕು ಅಂದರೆ ಆ ರಾಮ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಜಾಗ ಇಲ್ವಾ? ಆ ರಾಮ್ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರವನ್ನು ಯಾರು ನಡೆಸ್ಬೇಕಂತ ಗೊತ್ತಾಗಬೇಕಲ್ವಾ? ಆ ರಾಮ್ ರಾಜ್ಯದಲ್ಲಿ ಸಂವಿಧಾನ ಇಲ್ವಾ? ಆದ್ದರಿಂದ ನಾವು ಆ ನೆರೇಟಿವಿಗೆ ಹೋಗೋದೇ ಬೇಡ. ದಯವಿಟ್ಟು ಉದ್ಯೋಗವನ್ನು ಉಳಿಸ್ಬೇಕು, ಪಂಚಾಯತ್ ಅಧಿಕಾರವನ್ನು ಉಳಿಸ್ಬೇಕು ಅಂತ ಅಷ್ಟೇ ನಮ್ಮ ಹೋರಾಟ ಇರಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೆ ಅವರ ಒಂದು ನಮ್ಮ ಪರ್ಮಿಷನ್ ಬೇಕಾಗಿದೆ. ಯಾಕಂದರೆ ಇದ್ರ ಬಗ್ಗೆನೇ ಸುಪ್ರೀಂ ಕೋರ್ಟ್ ವಕೀಲರು ಬಂದಿದ್ದಾರೆ. ನಾವು ಇದನ್ನು ಕಾನೂನು ಹೋರಾಟವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಈ ಭಾಷಣ ಆದಮೇಲೆ ನನಗೆ ಅನುವು ಮಾಡಿಕೊಡ್ಬೇಕು ಅಂತ ಅವ್ರ ಹತ್ರ ಮತ್ತು ತಮ್ಮೆಲ್ಲರ ಹತ್ರ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಸೋನಿಯಾ ಗಾಂಧಿರವರು ನರೇಗಾ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಅದನ್ನು ಈಗ ಪ್ರಸ್ತುತವನ್ನು ಪಡಿಸ್ತಾ ಇದ್ದೀವಿ. ಈಗ भाई और बहनों नमस्कार। मुझे आज भी याद है 20 साल पहले डॉक्टर मनमोहन सिंह जी प्रधानमंत्री थे, तब संसद में मनरेगा कानून आम राय से पास किया गया था। ये ऐसा क्रांतिकारी कदम था जिसका फायदा करोड़ों ग्रामीण परिवारों को मिला। खास तौर पर वंचित, शोषित, गरीब और अति गरीब वर्ग के लोगों की रोजी रोटी का जरिया बना। रोजगार के लिए अपनी माटी, अपना गांव, अपना घर परिवार छोड़कर पलायन करने पर रोक लगी। रोजगार का कानूनी हक दिया गया। साथ ही ग्राम पंचायतों को ताकत भी मिली। मनरेगा के जरिए महात्मा गांधी के ग्राम स्वराज के सपनों के भारत की ओर एक ठोस कदम उठाया गया। पिछले 11 सालों में मोदी सरकार ने ग्रामीण क्षेत्रों के बेरोजगार, गरीबों और वंचितों के हितों को नजरअंदाज कर मनरेगा को कमजोर करने की हर कोशिश की। जबकि कोविड के वक्त ये गरीब वर्ग के लिए संजीवनी साबित हुआ। लेकिन बहुत अफसोस की बात है कि अभी हाल में सरकार ने मनरेगा पर बुलडोजर चला दिया। न सिर्फ महात्मा गांधी का नाम हटाया गया, बल्कि मनरेगा का रूप स्वरूप बिना विचार विमर्श किए, बिना किसी से सलाह मशवरा किए, बिना विपक्ष को विश्वास में लिए मनमाने ढंग से बदल दिया गया। अब किसको कितना, कहाँ और किस तरह रोजगार मिलेगा, यह जमीनी हकीकत से दूर दिल्ली में बैठकर सरकार तय करेगी। कांग्रेस का मनरेगा को लाने और लागू करने में बड़ा योगदान था, लेकिन यह पार्टी से जुड़ा मामला कभी नहीं था। ये देश हित और जनहित से जुड़ी योजना थी। मोदी सरकार ने इस कानून को कमजोर करके देश के करोड़ों किसानों, श्रमिकों और भूमिहीन ग्रामीण वर्ग के गरीबों के हितों पर हमला किया है। इस हमले का मुकाबला करने के लिए हम सब तैयार हैं। 20 साल पहले अपने
गरीब भाई बहनों को रोजगार का अधिकार दिलवाने के लिए मैं भी लड़ी थी। आज भी इस काले कानून के खिलाफ लड़ने के लिए प्रतिबद्ध हूँ। मेरे जैसे कांग्रेस के सभी नेता और लाखों कार्यकर्ता आपके साथ खड़े हैं। जय हिंद। ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರೂ ನಮಸ್ಕಾರ. ನಮಸ್ಕಾರ. ಎಲ್ಲ ಕೂತ್ಕೊಳ್ರಯ್ಯ. ಹಿಂದೆ ನಿಂತಿರೋರೆಲ್ಲ ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗಿ. ಅಲ್ಲಿ ಯಾರ್ಯಾರು ಹಿಂದೆ ನಿಂತಿದ್ದೀರಾ ಫೈಲ್ ಇಟ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗ್ಬೇಕು. ನೀವು ಮಧ್ಯೆ ಓಡಾಡೋದು ಇದೆಲ್ಲ ಬಿಡಬೇಕು. ನೋಡಿ, ಇಲ್ಲಿ ಯಾರು ನಿಂತಿದ್ದೀರಾ ನಿಮ್ಗೂ ಅಷ್ಟೇ, ಖಾಲಿ ಮಾಡ್ಕೊಂಡು ಹೋಗಿ ಹಿಂದಕ್ಕೆ. ಸ್ವಲ್ಪ ಶಿಸ್ತು ಕಲಿಬೇಕು. ರಾಮಚಂದ್ರ ಮರ್ಸಿಲೆಸ್ ಆಗಿ ಅವ್ರನ್ನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಸರಿ ಇಲ್ಲ. ಕೂತ್ಕೊಳ್ಳಿ, ಇಲ್ಲ ಹೊರಗಡೆ ಹೋಗಿ ಕೇಳಿ. ಚೇರ್ಗಳಿದೆ, ಕೂತ್ಕೊಳ್ಳಿ. ಬಂಧುಗಳೇ, ವೇದಿಕೆ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನೆಲ್ಲ ಕಾರ್ಯಾಧ್ಯಕ್ಷಗಳೇ, ಮಂತ್ರಿ ಸಹೋದ್ಯೋಗಿಗಳೇ, ಎಲ್ಲ ಶಾಸಕ ಮಿತ್ರರೇ, ಕೆಪಿಸಿಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಸಂಸತ್ ಸದಸ್ಯಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಚೇರ್ಮನ್ಗಳೇ, ನಮ್ಮ ಪಾರ್ಲಿಮೆಂಟಲ್ಲಿ ಡಿಫೀಟೆಡ್ ಅಂತ ಎಲ್ಲ ಗೌರವಾನ್ವಿತ ಕ್ಯಾಂಡಿಡೇಟ್ಗಳೇ, ಮಾಜಿ ಶಾಸಕರುಗಳೇ, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳೇ, ಎಲ್ಲ ನಮ್ಮ ಅಂಗಸಂಸ್ಥೆ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI, ಸೇವಾದಳ ಮತ್ತು ಎಲ್ಲ ಘಟಕದ ಅಧ್ಯಕ್ಷಗಳೇ, ಮತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಯೂರ್ ಜಯಕುಮಾರ್ ಅವರೇ, ಗೋಪಿನಾಥ್ ರವರೇ ಮತ್ತು ಬೇರೆ ಎಲ್ಲ ಮುಖಂಡಗಳೇ, ಎಲ್ಲ ಮಂತ್ರಿಗಳು ಕೂಡ ಇದ್ದಾರೆ. ಕೆಲವರು ಬಂದು ವಾಪಸ್ ಹೋಗಿದ್ದಾರೆ. ಕೆಲವು ಅನೇಕ ಕಾರಣಗಳಿಂದ ನನಗೆ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಕೆಲವರೆಲ್ಲ ಹೋಗಿದ್ದಾರೆ. ಇದೊಂದು ಬಹಳ ವಿಶೇಷವಾದಂತಹ ಸಭೆ, ಪ್ರಮುಖವಾದಂತಹ ಸಭೆ. ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನು ಕೊಟ್ಟಿದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿಗೆ ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ. ಸೊ ಈ ಸಭೆ ಆದಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅವ್ರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ. ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ, ದೇವರು ಶಾಪನೂ ಕೊಡೋದಿಲ್ಲ, ಇದನ್ನು ವರನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಇದೊಂದು ವರ ಮತ್ತು ಅವಕಾಶ, ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಇದನ್ನ ನಾನು ನಿನಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನು ನಾನು ಗಮನವನ್ನು ಸೆಳೀತೇನೆ. ಈಗ ನಾವು ಕಾರಣಾಂತರದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನು ಈ ನೆಕ್ಸ್ಟ್ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ನಿನ್ನೆ ಕಾರ್ಪೊರೇಷನ್ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಕಾರ್ಪೊರೇಷನ್ನಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತೇಳಿ 1 ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ.
ಅವರು ಕೂಡ ಜೂನು ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡೋಕೆ ಹೋಗುದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಈ ಮೂರು ಕೂಡ ನಮ್ಮ ಸರ್ಕಾರ ಎಲೆಕ್ಷನ್ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇನ್ನು ಯಾವ ಕಾರಣಕ್ಕೂ ಏನೇ ತೊಡಕುಗಳಿದ್ರೂ ಕೂಡ, ಕೆಲವು ತೊಡಕುಗಳಿದೆ ರಿಸರ್ವೇಷನ್ ವಿಚಾರದಲ್ಲಿ, ಕೋರ್ಟಿನ ಕೆಲವು ಆದೇಶಗಳಿದೆ. ಆದರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ನಾವು ಮಾಡಿರೋಂಥ ಕೆಲಸ, ಈ ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ, ಈ 5 ಗ್ಯಾರಂಟಿ, 140 ಶಾಸಕರನ್ನು ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು 5 ಗ್ಯಾರಂಟಿಗಳನ್ನು ಮಾಡಿ, ಗ್ಯಾರಂಟಿ ಸಮಿತಿ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ, 600 ಜನ ಸ್ಟೇಟ್ ಲೆವೆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಷನ್ ಬಿಟ್ಟು ಮಿಕ್ಕಿದ ಎಲ್ಲ ನಾಮಿನೇಷನ್ಗಳೆಲ್ಲ ಮುಗಿಸಿದ್ದೇವೆ. ಅದು ರೆಡಿ ಆಗಿದೆ. ಕೆಲವು ಕಾರಣದಿಂದ ನಮ್ಮ AICC ಇಂದ ನಾವು ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಕೆಲವು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಇಂದ ಅದನ್ನ ಹೋಲ್ಡ್ ಆಗಿದೆ. ಅದು ಬಿಟ್ಟರೆ ಎಲ್ಲರಿಗೂ ಕೂಡ ಬೋರ್ಡು, ಕಾರ್ಪೊರೇಷನ್ನು 2 ವರ್ಷ ಏನು ಟೈಮ್ ಕೊಟ್ಟಿದ್ದು ಆ ಟೈಮ್ ಪ್ರಕಾರ ನಾಮಿನೇಷನ್ ಮಾಡಿ ಹೆಚ್ಚು ಕಮ್ಮಿ 20 ಜನ ಆಫೀಸ್ ಬೇರರ್ಸ್ಗೆ, ಇದಕ್ಕೆ DCC ಪ್ರೆಸಿಡೆಂಟ್ಗಳಿಗೆ 25 ಜನ ಆಫೀಸ್ ಬೇರರ್ಸ್ಗೆ ಮತ್ತು 47 ಜನ MLAಗಳಿಗೆ ಇವತ್ತು ನಾವು ಚೇರ್ಮನ್ಗಳಾಗಿ ನಾಮಿನೇಷನ್ ಅನ್ನು ಮಾಡಿ ಬಹುಶಃ ಅವರೆಲ್ಲ ಅಧಿಕಾರಗಳನ್ನು ಇವತ್ತೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದಲ್ಲದೆ ಸಾಮಾನ್ಯ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಾವು ಯಾರಿಗೆ ಮಾತು ಕೊಟ್ಟಿದ್ದೋ, ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟಿಕೆಟ್ ಕೊಡಲ್ಲ, ಏನಾದ್ರು ಮಾಡ್ತೀವಿ ಅಂತ ಹೇಳಿದ್ದೋ ಅಂಥವ್ರಿಗೆ ಸುಮಾರು 19 ಜನರಿಗೆ ನಾವು ಚೇರ್ಮನ್ ಮಾಡಿ ಇವತ್ತು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಆ ಪಟ್ಟಿ ಎಲ್ಲ ತಮಗೂ ಕೂಡ ಇವತ್ತು ಗೊತ್ತಿದೆ. ಈ ಆಂದೋಲನ ಏನಿದೆಯಲ್ಲ, ಇದು ಇಡೀ ಈಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬಡವರಿಗೆ ಉದ್ಯೋಗವನ್ನು ಕೊಡಬೇಕು, ಈ ಉದ್ಯೋಗ ಖಾತ್ರಿಯನ್ನು ಮಾಡಬೇಕು ಅಂತೇಳಿ ಈ ಹಕ್ಕನ್ನ, ಸಂವಿಧಾನದ ಮುಖಾಂತರ ಹಕ್ಕನ್ನ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ನಮ್ಮೆಲ್ಲರೂ ಕೂಡ ಕೊಟ್ಟಿದ್ರು. ಇದರಿಂದ ಏನು ಅನುಕೂಲ ಆಗ್ತಿತ್ತು ಅಂದ್ರೆ 6,000 ಕೋಟಿ ರೂಪಾಯಿ ವೆಚ್ಚದ ಕೆಲಸಗಳನ್ನ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇವತ್ತು ಕೆಲಸ ನಡೀತಾ ಇತ್ತು. 6,000 ಕೋಟಿ ರೂಪಾಯಿ ಕೆಲಸ ಯಾರು ತೀರ್ಮಾನ ಮಾಡ್ತಿದ್ರು? ಪಂಚಾಯಿತಿ ಮೆಂಬರ್ ತೀರ್ಮಾನ ಮಾಡ್ತಿದ್ರು, ಪಂಚಾಯಿತಿಯ ಸದಸ್ಯರುಗಳು ತೀರ್ಮಾನ ಮಾಡ್ತಿದ್ರು. ಆ ಹಕ್ಕು ಪಂಚಾಯಿತಿ ಸದಸ್ಯರಿಗಿತ್ತು. ಯಾರು ಜಾಬ್ ಕಾರ್ಡ್ ಇಟ್ಕೊಂಡಿದ್ದವನು ನನಗೆ ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವನಿಗೆ ಉದ್ಯೋಗ ಕೊಡಬೇಕಾಗಿತ್ತು. ಉದ್ಯೋಗ ಕೊಡಕ್ಕಾಗಲಿಲ್ಲ ಅಂದ್ರೆ ಅವನು ಎಂಟ್ರಿ ಮಾಡಿಕೊಂಡ್ರೆ ಅವನಿಗೆ ಕೂಲಿ ಕೊಡುವಂತ ಒಂದು ಅವಕಾಶ ಇತ್ತು. ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಕೆಲವು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಮಿಸ್ಯೂಸ್ ಇದೆ ಅಂತೇಳಿ ಕೆಲವರು ಇದನ್ನ ತಾಂತ್ರಿಕವಾಗಿ ಅದನ್ನ ತಂಬ್ ರೂಲ್ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರು. ಇದ್ರ ಜೊತೆಗೆ ಎಷ್ಟು ವೇಜಸ್ ಕೊಡಬೇಕು ಅಂತೇಳಿ ನಿಗದಿಯಾದಂಥ ಫೇರ್ ವೇಜಸ್ ಬಗ್ಗೆ ಅದಕ್ಕೆ ತೀರ್ಮಾನವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ರು. ಎಷ್ಟೇ ವೇಜಸ್ ಕೊಡಬೇಕು ಅಂತೇಳಿ. ನಾವು ಬಳ್ಳಾರಿಗೆ ಹೋಗ್ಬೇಕಾದ್ರೆ ಕೆಲವು ಹೆಣ್ಮಕ್ಳುಗಳು ಕೇಳಿದ್ರು, ನಾವು ಪಾದಯಾತ್ರೆ ಮಾಡುವಾಗ ಕೆಲವರು ಹೇಳಿದ್ರು ಒಂದು 50 ಜನ, ಯಾಕೆ ಬರೀ 50 ಜನ ಇದ್ರಿ ಅಂತ. ಇಲ್ಲ, ಕೆಲವ್ರಿಗೆ ಬೇರೆಯವ್ರ ಜಮೀನಿಗೆ ಹೋಗಿ ನಾವು ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಕೆಲವ್ರಿಗೆಲ್ಲ ಮಾನಸಿಕವಾಗಿ ಆಗಿದೆ ಅಂತೇಳಿ. ನಾನೇ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ, ನಾನಾಗ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ, ನಾನೇ ಹೋಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಂತೇಳಿ. CP ಜೋಶಿ ಅವ್ರನ್ನ ಕರೆಸಿ ಏನು DK ಏನೋ ಹೇಳ್ತಾ ಇದ್ರೆ ಅವ್ನು ಹೇಳ್ತಾರೆ ಸ್ವಲ್ಪ ಅರ್ಥ ಇದೆ ನೋಡಿ ಅಂತ ಹೇಳಿದೆ. ಅದಾದ ಮೇಲೆ ಅವರು ನಿಮ್ಮ ಸ್ವಂತ ಜಮೀನುಗಳಲ್ಲಿ, ನಮ್ಮ ಸ್ವಂತ ಜಮೀನುಗಳಲ್ಲಿ ನಾವೇ ಕೂಲಿ ಮಾಡಿಕೊಂಡ್ರೆ, ಮನೆ ಕಟ್ಟೋದಾದ್ರೆ, ಜಮೀನ ಮಟ್ಟ ಮಾಡೋದಾದ್ರೆ, ದನಿನ ಕೊಟ್ಟಿಗೆ ಕಟ್ಟೋದಾದ್ರೆ, ಇಲ್ಲ ಯಾವುದಾದ್ರು ಕುರಿ ಕೊಟ್ಟು ಕಟ್ಟಿಗೆ ಕೊಟ್ಟೋದಾದ್ರೆ, ಇಂಗು ಗುಂಡಿ ಮಾಡ್ಕೊಳ್ಳೋದಾದ್ರೆ, ಇವು ಏನು ಇವರು ನಮ್ಮ ಕೃಷ್ಣ ಬೈರೇಗೌಡರು ಆಗಿನ ಕಾಲದಲ್ಲಿ ಕೃಷಿ ಹೊಂಡ ಅಂತ ಒಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಮಾಡಿದ್ರು. ಬಹುಶಃ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ನೀವು ನೋಡಬೇಕು, ನಾನು ನೋಡಿದೆ ಅದನ್ನು. ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಅದು ಏನೇ ಅವ್ರವ್ರ ಸ್ವಂತ ಜಮೀನಲ್ಲಿ ಕೆಲಸ ಮಾಡಿಕೊಂಡ್ರು ಕೂಡ ಅವ್ರಿಗೆ ಅದನ್ನ ಕೂಲಿ ಕೊಡುವಂಥ ಒಂದು ವ್ಯವಸ್ಥಿತ ಮತ್ತು ವ್ಯವಸಾಯದಲ್ಲಿ ರೇಷ್ಮೆ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಬೇರೆ ಯಾವುದೇ ಆಗಲಿ ಆ ಒಂದು ಪದ್ಧತಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಇವತ್ತು ಅವರು ಕಲ್ಪಿಸ್ಕೊಟ್ಟಿದ್ರು. 6,000 ಕೋಟಿ ಅಂದರೆ 5,000 ಚಿಲ್ಲರೆ ಪಂಚಾಯತ್ ಇದೆ.
ಕನಿಷ್ಠ ಒಂದು ಪಂಚಾಯತಿಗೆ 1 ರಿಂದ 2 ಕೋಟಿ ರೂಪಾಯಿ ಕೆಲಸ ಮಾಡ್ಕೊಳ್ಳಿಕ್ಕೆ ಪ್ರತಿ ವರ್ಷ ಕೂಡ ಅವಕಾಶ ಇತ್ತು. ಇನ್ನು ಮುಂದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ, ಈ ಕಾನೂನು ಏನಿದೆ, ಈ ಕಾನೂನಿನಿಂದ ಇವತ್ತು 60-40% ಅಂತ ಮಾಡಿದ್ದಾರೆ. ಇದು ಈ ತೀರ್ಮಾನ ಮಾಡೋಂಥದ್ದು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ, ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ, ಅವ್ರು ಎಷ್ಟೇ ಪ್ರಯೋಗ ಮಾಡಲಿ, ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ನಾನು ಇದನ್ನ ಗಮನಿಸಿದ್ದೆ. ನಾನು ಇವತ್ತು ಇದನ್ನ 90% ವೇಜಸ್ ಅನ್ನ ಅವರೇ ಕೊಡ್ತಾ ಇದ್ರು. ಕೆಲವು ಇನ್ಫ್ರಾಸ್ಟ್ರಕ್ಚರ್, ಕೆಲವು ಸಿಮೆಂಟು, ಕಬ್ಬಣ, ಅವು ಇವು ಇತ್ತು ಅಂತಂದ್ರೆ 75-25% ಇತ್ತು. ಈಗ ಅದನ್ನ 60-40 ಅಂತ ಮಾಡಿ 125 ದಿನಕ್ಕೆ ಅಂತ ಹೇರಿಸಿದ್ದಾರೆ. 125 ಜೊತೆಗೆ 100 ದಿನದ ಜೊತೆಗೆ ಬರಗಾಲದಲ್ಲಿ 150 ದಿನ ಕೊಡುವಂತ ಅವಕಾಶ ಇತ್ತು. ಕೋವಿಡ್ ಅಲ್ಲಿ 50 ದಿನ ಎಕ್ಸ್ಟ್ರಾ ಕೊಡುವಂತ ಅವಕಾಶ ಇತ್ತು. ಅದು ಯಾವುದು ಕೂಡ ಅವರು ಮಾಡಲಿಲ್ಲ. ಅದಲ್ಲದೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ನಾವು ಇಟ್ಟಿದ್ದು. ಅವರು ಮಹಾತ್ಮ ಗಾಂಧಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಅದು ಸ್ಕೀಮೇ ಹೋಯ್ತು ಬಿಡಿ. ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ಕೆಲಸ ಒಂದು ಪಂಚಾಯತಿಯಲ್ಲಿ ಹೋಯ್ತು ಅಂತಂದ್ರೆ ಇನ್ನು ಪಂಚಾಯತಿ ಮೆಂಬರ್ಗಳಿಗೆ ಏನ್ ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ, ಎಲೆಕ್ಷನ್ ನಿಂತವರಿದ್ದೀರಿ, ಕೆಲವರು MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ, ತಾವು ಆಲೋಚನೆ ಮಾಡಿ. ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ, ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾನೆ. ಒಂದು 200ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡ್ದು. ಒಂದು ವರ್ಷದಲ್ಲಿ ಸುಮಾರು 56,000 ಜನರ ಮನೆಗೆ ದನದ ಕೊಟ್ಟಿಗೆ ಕೊಟ್ಟು, ಸುಮಾರು 50,000 ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟು, ಇಂಗು ಗುಂಡಿ ಕೊಟ್ಟು ಸುಮಾರು 200-300 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ DK ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದ್ದಾನೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನು ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು. 10 ಟೀಮ್ ಬಂತು. ನಾವು ಅರ್ಕಾವತಿ ಜಲಾಶಯ, ಅರ್ಕಾವತಿ ನದಿಗೆ ಒಂದು 10 ಚೆಕ್ ಡ್ಯಾಮ್ ಕಟ್ಟಿದ್ದೀವಿ, 100 ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ, ಹಾಸ್ಟೆಲ್ಗಳು ಕಟ್ಟಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಪಂಚಾಯತಿ ಆಫೀಸ್ ಕಟ್ಟಿದ್ದೀವಿ, ಸ್ಕೂಲ್ ರೂಮ್ ಕಟ್ಟಿದ್ದೀವಿ, ಪ್ಲೇ ಗ್ರೌಂಡ್ ಮಾಡಿದ್ದೀವಿ, ಪಾರ್ಕ್ ಮಾಡಿದ್ದೀವಿ, ಏನೆಲ್ಲ ಇದು ರೋಡ್ಗಳಲ್ಲದೆ ಈ ಚರಂಡಿಗಳು ಮಾಡಿದ್ದೀವಿ, ಏನೆಲ್ಲ ಅವಕಾಶ ಇತ್ತು ಎಲ್ಲ ಕೆಲಸ ಮಾಡಿದ್ದೀವಿ. ಕೊನೆಗೆ 10 ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ 1 ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ಗಳನ್ನ ಕೊಟ್ಟರು. ನನ್ಗೆ ಕೊಡಬೇಕಾಯ್ತದೆ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಕರೆದು ಕೊಟ್ಟರು. ಬಹಳ ಸಂತೋಷ, ಏನು ತೊಂದರೆ ಇಲ್ಲ. ನಾನು ಅದನ್ನ ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು. ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಂದು ನನಗೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಹೋದ್ರು. ಇದೇನು ನಿಜನ ಸುಳ್ಳು ಅಂತೇಳಿ. ಬೇರೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೋಗೋದಿಲ್ಲ. ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ, ಬೆಳಗಾಮಲ್ಲಿ 1-2-3 ಕಡೆ ಮಿಸ್ಯೂಸ್ ಆಯಿತು ಅಂತ ಹೇಳ್ತಾ ಇದ್ರು. ಕೆಲವೆಲ್ಲ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಸರಿಯಾದ ರೀತಿ ಇದನ್ನು ಬಳಸ್ಕೊಂಡ್ರೆ ಇದಕ್ಕಿನ್ನ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ. ಇವತ್ತು ಇದನ್ನ ಮುಗಿಸಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವುದೋ ಟಿವಿಲಿ ಹೇಳಿದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದ್ದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವನು ಯಾರೋ ಒಬ್ಬ ಮಾತಾಡಿದ್ದ. ಅದನ್ನ ನಾನು ಹೆಸರು ಮಾತಾಡೋಕೆ ಹೋಗುದಿಲ್ಲ. ಈಗ ಗಾಂಧೀಜಿ ಪ್ರತಿಮೆ ಮುಂದೆ ಅವರು ಧರಣಿ ಮಾಡ್ತಾರೆ. ಆ ಹಕ್ಕನ್ನು ಅವ್ರು ಕಳ್ಕೊಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಯಾರು ಕೂಡ ನೀವೆಲ್ಲ ಮಾಡಬೇಕು. ಗಾಂಧೀಜಿ ಹೆಸರನ್ನ ಉಪಯೋಗಿಸ್ಕೊಳ್ಳೋಕೆ ಹೇಳಕ್ಕೆ ಇವತ್ತು ಯೋಗ್ಯತೆ ಇವತ್ತು ಕಳ್ಕೊಂಡಿದ್ದಾರೆ. ನಾನು ಇವತ್ತು AICC ಅವರು ತಕ್ಷಣ ವರ್ಕಿಂಗ್ ಕಮಿಟಿ ಮೀಟಿಂಗ್ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನೂ ಕರೆಸಿ ಬೇರೆ ಎಲ್ಲ ವರ್ಕಿಂಗ್ ಕಮಿಟಿ ಏನೇನು ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳು ಬಂದು ಈಗ ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಎಲ್ಲ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು. ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯಗಳನ್ನ
MP ಗಳನ್ನ ಲೀಡರ್ಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಎಲ್ಲೆಲ್ಲಿ MLAಗಳಿಲ್ಲ ಅಲ್ಲಿ ಇದಕ್ಕೆ ನಾವು ಅಬ್ಸರ್ವ್ಸ್ ಹಾಕಿದ್ದೀವಿ. MLAಗಳಿಗೆ ಗಿಡ ಕಡೆ ನಾವು ಹಾಕಕ್ಕೆ ಹೋಗೋದಿಲ್ಲ. ನಮ್ಮ ಪಾರ್ಟಿ ಆಫೀಸ್ ಬೇರೆ ಕಂಪಲ್ಸರಿ ಇರ್ತಾರೆ. ಕಂಪಲ್ಸರಿಯಾಗಿ AICC ಇಂದ ಏನು ನಮಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಮಾಡಲೇಬೇಕು. ಯಾವ ದಾಕ್ಷಿಣ್ಯನೂ ಇಲ್ಲ. ಯಾರು ಅಬ್ಸರ್ವರ್ ಹೋಗುದಿಲ್ಲ, ಯಾರು ಆಫೀಸ್ ಬೇರರ್ ಹೋಗುದಿಲ್ಲ, ಅವ್ರನ್ನೆಲ್ಲ ಕಿತ್ತಾಕಕ್ಕೆ ಈಗಾಗಲೇ AICC ಸೆಕ್ರೆಟರಿ ರಿಪೋರ್ಟ್ ಕೊಡಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. Those who office bearer doesn't go as an observer, those who doesn't work, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಯಾರು DCC ಪ್ರೆಸಿಡೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸೋದಿಲ್ಲ, ದೇ ವಿಲ್ ಬಿ ಇಮಿಡಿಯೇಟ್ಲಿ ರಿಮೂವ್ಡ್. ಈಗಾಗಲೇ DCC ಪ್ರೆಸಿಡೆಂಟ್ನ ಹೊಸ DCC ಪ್ರೆಸಿಡೆಂಟ್ ಮಾಡಲಿಕ್ಕೆ ಹೊರಗಡೆ ರಾಜ್ಯಗಳಿಂದ ಒಂದು ತಂಡ ಬರ್ತಾ ಇದೆ. ಈಗ ನಮ್ಮ MP ಗಳು MLCಗಳೆಲ್ಲ ಈಗ ಕೆಲವು ರಾಜ್ಯಗಳಿಗೆ ನಮ್ಮಲ್ಲಿ ಆಲೇ ಶುರು ಮಾಡಿದ್ದೆ, ಬಟ್ ನಾವೇ ಟೀಮ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಯಾರೋ ಕಂಪ್ಲೇಂಟ್ ಮಾಡಿದ್ರು, ಹೋಲ್ಡ್ ಮಾಡಿ ಈಗ ಅವರೇ ಒಂದು ಟೀಮ್ ಬರ್ತಾ ಇದ್ದಾರೆ. ದೇ ವಾಂಟ್ ಟು ಚೇಂಜ್ ಮೆನಿ ಆಫ್ ದಿ DCC ಪ್ರೆಸಿಡೆಂಟ್. ಯಾರು ಟರ್ಮ್ ಜಾಸ್ತಿ ಆಗಿದೆ ಅದಕ್ಕೆ ಮಾಡಬೇಕು ಅಂತ. ಬಟ್ ನಿಮಗೆ ಪ್ರಮೋಷನ್ ಸಿಗಬೇಕು, ಬೇರೆ ಆಪರ್ಚುನಿಟಿ ಸಿಗಬೇಕು ಅನ್ನೋದಾದ್ರೆ ನಿಮ್ಮ ಕೆಲಸ ಈ ಸಂದರ್ಭದಲ್ಲಿ ನೋಡಿ. ನಮ್ಮ AICC ಪ್ರೋಗ್ರಾಮ್ಸ್ ಏನಿದೆ ಅದನ್ನ ನಮ್ಮ GC ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ತಾರೆ, ಎಲ್ಲ ಶೆಡ್ಯೂಲ್ ಕೊಡ್ತಾರೆ ನಿಮಗೆ. ಕೊನೆಗೆ ನಾವೊಂದು ಕಾರ್ಯಕ್ರಮನ ನಮ್ಮ ಶಾಸಕರನ್ನೆಲ್ಲ ಕರೆದಿದ್ದು, ನಾವು ಮುಖ್ಯಮಂತ್ರಿಗಳು ಕರೆದಿದ್ದು, ಒಂದು ತೀರ್ಮಾನ ಮಾಡಿದ್ದೇವೆ. ಒಂದು ಸ್ಪೆಷಲ್ ಸೆಷನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾಳೆ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟಲ್ಲಿ ಕೆಲವು ಏನೋ ಇಶ್ಯೂಸ್ ಇದೆ, ಅದ್ರ ಮೇಲೆ ಅವರು ನಾಳೆ ಬೆಳಗ್ಗೆ ತೀರ್ಮಾನ ಮಾಡ್ತೀವಿ ಯಾವತ್ತು ಆ ಸ್ಪೆಷಲ್ ಸೆಷನ್ ಮಾಡಬೇಕು ಅನ್ನೋದು. 2 ದಿನ ಚರ್ಚೆ ಮಾಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅದನ್ನು ತೀರ್ಮಾನ ಮಾಡ್ತೇವೆ. ಅದಕ್ಕೆ ಲೀಗಲಿ ಏನೇನು ಇಶ್ಯೂಸ್ ಇದೆ ಅನ್ನೋದೆಲ್ಲ ಈಗಾಗಲೇ ಚರ್ಚೆ ಮಾಡ್ತೇವೆ. ಇದಲ್ಲದೆ ಈ ಕಾರ್ಯಕ್ರಮ ಆದಮೇಲೆ 1ನೇ ತಾರೀಕಿಂದ 26ನೇ ತಾರೀಕಿಂದ 7ನೇ ತಾರೀಕುವರೆಗೂ 10 ಡೇಸ್ ಒಳಗಡೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೇರೆ AICC ಕಾರ್ಯಕ್ರಮ ನಿಮ್ಗೆ ತಿಳಿಸ್ತಾರೆ ಏನೇನು ಮಾಡಬೇಕು ಅಂತ, ಏನು ಧರಣಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಟೈಮ್ ಲೈನ್ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ತಾರೆ. ಈ ಸೋನಿಯಾ ಗಾಂಧಿ ಅವರು ಇದನ್ನ ನಿಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ, ಇದು ಒಂದು ಕಾರ್ಯಕ್ರಮ. ಇದನ್ನು ಕೂಡ ನೀವು ನಡೆಸಿದಂಥ ಲೋಕಲ್ ಕಾರ್ಯಕ್ರಮದಲ್ಲಿ LED ಹಾಕಿ ಕಂಪಲ್ಸರಿ ಆಗಿ ನೀವು ನಿಮ್ದು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಜನರಿಗೆ ಅದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಅರ್ಥ ಆಗಲಿ ಅಂತೇಳಿ ನಾವು ಕೆಳಗಡೆ ಅದನ್ನು ಸಬ್ ಟೈಟಲ್ ಕೂಡ ನಾವು ಕೊಟ್ಟಿದ್ದೇವೆ. ಅದನ್ನು ಕಂಪಲ್ಸರಿ ಆಗಿ LED ಸ್ಕ್ರೀನು, ಒಂದಿನ ಧರಣ ಮಾಡೋಂಥದ್ದು, ಒಂದಿನ ಉಪವಾಸ ಮಾಡೋಂಥದ್ದು ಕೆಲವೆಲ್ಲ ಕಾರ್ಯಕ್ರಮ ಇದೆ. ಅಲ್ಲಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಜನರಿಗೆ ನೀವು ತೋರಿಸುವಂಥ ಕೆಲಸವನ್ನು ತಾವು ಮಾಡಬೇಕು. ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ನ ನರೇಗಾ ಕಾರ್ಯಕ್ರಮ ಇದನ್ನು ಮಾಡಿ ಆ ಇದರಲ್ಲಿ ಒಂದು ದಿನ ಕಂಪಲ್ಸರಿ ನೀವು ಅದನ್ನು ಪಾದಯಾತ್ರ ನೀವು ಮಾಡಬೇಕು. 5 ರಿಂದ 10 ಕಿಲೋಮೀಟ್ರು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ, ಯಾವುದೇ ತಾಲೂಕ್ ದೊಡ್ಡ ತಾಲೂಕಿದೆ ಆ ತಾಲೂಕಿನ ಹೆಡ್ ಕ್ವಾರ್ಟರ್ಸಲ್ಲಿ ಊರು ಪ್ರಾರಂಭದಿಂದ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು, ನಮ್ಮ ಲೀಡರ್ಗಳು, MLA ನೇತೃತ್ವದಲ್ಲಿ, ಮಂತ್ರಿ ನೇತೃತ್ವದಲ್ಲಿ ಈ ಒಂದು 5 ರಿಂದ 10 ಕಿಲೋಮೀಟ್ರು 5-6 ಮಾಡಿ 6 ಮಾಡಿ 7 ಮಾಡಿ ನೀವು ಮಾಡಿ ಒಂದು ಊರಿಂದ ಮಾಡಿ ಆ ಒಂದು ರೆಸೊಲ್ಯೂಷನ್ ಅನ್ನ ಏನು ಮನವಿಯನ್ನ ತಾಲೂಕು ಆಫೀಸ್ಗೆ ಕೊಡುವಂಥ ಕೆಲಸ ನೀವೆಲ್ಲ ಕಂಪಲ್ಸರಿ ಮಾಡಲೇಬೇಕು. ಈ ಕಾರ್ಯಕ್ರಮದಲ್ಲಿ AICC ಕಾರ್ಯಕ್ರಮದಲ್ಲಿ ಯಾವ ಥರದ ರಾಜಿ ಕೂಡ ಇಲ್ಲ. ಇದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 5-6 ಕಡೆ ನಾನೇ ಬರ್ತೀನಿ. ಐ ವಿಲ್ ಓನ್ಲಿ ಶಿಕಾರಿಪುರಕ್ಕೆ ಕಂಪಲ್ಸರಿ ನಾನೇ ಬರ್ತೀನಿ. ನಾನೀಗಾಗಲೇ ಅವ್ರಿಗೆ ಹೇಳಿದ್ದೇನೆ, ಶಿಕಾರಿಪುರದಲ್ಲಿ ಫಸ್ಟ್ ನಾನೇ ಬರ್ತೀನಿ. ಪಾಪ ಅವರೇನೋ ನಾನು ಆಹ್ವಾನಪ್ಪ ಅಂತ ನಾನೇ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಆ ಶಿಕಾರಿಪುರಕ್ಕೆ 5 ಕಿಲೋಮೀಟರ್ ನಾನು ನಾಗರಾಜ್ ಗೌಡಂಗೆ ಹೇಳಿದ್ದೀನಿ. ನಾನೇ ಬಂದು ಆ ಪಾದಯಾತ್ರದಲ್ಲಿ ನಾನೇ ಉದ್ಘಾಟನೆ ಮಾಡಿ ನಾನೇ 5-6 ಕಿಲೋಮೀಟರ್ ನಡೆಯುವಂತ ಹೇಳ್ತೀನಿ. ಇನ್ನು 4 ಡಿವಿಷನಲ್ಲಿ ಯಾರು ನೀವು ಆಯ್ಕೆ ಮಾಡಿಕೊಡಿ. ಎಲ್ಲಿ MLA ಇಲ್ಲ ಆ ಕ್ಷೇತ್ರಗಳಲ್ಲಿ ನಾನು 5 ದಿನ ಬಂದು 5 ದಿನ ಪಾದಯಾತ್ರೆಯನ್ನು ನಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಮಿನಿಸ್ಟರ್ಸ್ ಏನಿದೆ ಅವರೆಲ್ಲ ಕಂಪಲ್ಸರಿ ಅವರು ಬಂದು ನಿಮ್ಮ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಅವರವ್ರ ಜಿಲ್ಲೆಯಲ್ಲಿ ಏನೇನಿದೆ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. KPCC ಆಫೀಸ್ ಬೇರರ್ಸು, ಜಿಲ್ಲಾಧ್ಯಕ್ಷರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ನೀವು ಮಾಡಬೇಕು. ನಮ್ಮ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದು ಒಂದು ಬಹಳ ಪ್ರಮುಖವಾದಂಥ ವಿಚಾರ. ಇನ್ನೊಂದು ಪ್ರಮುಖವಾದ ವಿಚಾರ, ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ, ಇದು ಬಿಲ್ಡಿಂಗ್ ಪ್ರಾರಂಭ ಮಾಡುವಂಥ ವಿಚಾರ. ನೀವು ಈ ಸಂದರ್ಭದಲ್ಲಿ
ಭಾಳ ದಿನದಿಂದ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಮಾತಾಡಿದ್ದೀನಿ, ಬೆಂಗಳೂರಿನಲ್ಲಿ ಅದನ್ನು ಫೌಂಡೇಶನ್ ಇದು ಹಾಕ್ತೀವಿ. ಆದರೆ ಅದೇ ದಿನ ನಾವು ನಿಮ್ಮೂರಿನಲ್ಲಿ ವರ್ಚುವಲ್ ಆಗಿ ಪ್ರಾರಂಭ ಮಾಡ್ತೀವಿ. ಎಲ್ಲ ಪ್ಲ್ಯಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಬಿಡಿ, ಕೆಲಸನೂ ಶುರು ಮಾಡಿ. ಆ ಫೌಂಡೇಶನ್ಗೆ ಅವ್ರ ಹೆಸರು ಬೀಳಲಿ. ಅವ್ರದ್ದು ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳದು ಹೆಸರು, ನಮ್ಮದು ಎಲ್ಲ ಒಂದು ಹೆಸರು ಇರಲಿ. ವರ್ಚುವಲ್ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಅಲ್ಲಿ ನಾನು ಹೆಂಗೆ ಪ್ರತಿಜ್ಞಾವಿಧಿ ಮಾಡಿದೆ ಆ ರೀತಿ ಇಲ್ಲಿಂದನೇ ನಿಮ್ಮ ಜಾಗನೂ ಕೂಡ ನೋಡ್ತಾರೆ. ಇಲ್ಲಿಂದನೇ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇಲ್ಲಿಂದನೇ ಮಾತಾಡ್ತಾರೆ. ಎಲ್ಲ ಕಾರ್ಯಕರ್ತರನ್ನ ಇಲ್ಲಿ ಯಾವ ರೀತಿ ನೀವು ಸೇರಿಸಿದ್ದೀರಿ ಆ ರೀತಿ ಆ ಸೈಟಲ್ಲಿ ಶಾಮಿಯಾನ ಹಾಕ್ಬಿಟ್ಟು ನೀವು ಸೇರಿಸಿ ಒಂದು ದೊಡ್ಡ ಶಾಮಿಯಾನ ಹಾಕ್ಬಿಟ್ಟು ಈ ರೀತಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಸೇರಿಸಿ, ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಚಿತ್ರ ಕೂಡ ಬರ್ತದೆ. ಯಾರ್ಯಾರು ಕೂತಿದ್ದೀರಿ ಅದು ಕೂಡ ಕಾಣ್ತದೆ. ಝೂಮ್ನಲ್ಲಿ ನಾವು ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ನಮ್ಮ KPCC ಸೋಷಿಯಲ್ ಮೀಡಿಯಾ ಟೀಮು ಹೆಂಗೆ ಹಿಂದೆ ನಾವು ಕೋಆರ್ಡಿನೇಟ್ ಮಾಡ್ದೋ, ಹೆಂಗೆ ಇದನ್ನ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಯಾವ ರೀತಿ ಕಲೆಕ್ಟ್ ಮಾಡ್ದೋ ಆ ರೀತಿ ಆ ಕೆಲಸವನ್ನು ಮಾಡ್ತೀರಿ. ನೀವು ಅದನ್ನು ಕೆಲಸವನ್ನು ಮಾಡಬೇಕು. ನೀವು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫ್ಲೋರ್ ಹತ್ರಕ್ಕೆ ಬಂದು ಇದನ್ನು ಮೋಲ್ಡ್ ಹಾಕೋ ಟೈಮ್ಗೆ KPCCಯಿಂದ ನಮ್ಮ ಹತ್ರ ದುಡ್ಡಿದ್ರೆ ಒಂದಷ್ಟು ಇಷ್ಟೋ ದುಡ್ಡು ಕೊಡ್ತೀನಿ. ಮಿಕ್ಕಿದೆಲ್ಲ ಜಿಲ್ಲಾ ಮಿನಿಸ್ಟ್ರು ಮತ್ತು ಕಾರ್ಯಕರ್ತರ ಮುಖಂಡತ್ವದಲ್ಲಿ ಕಾರ್ಯಕರ್ತರ ಭಿಕ್ಷೆ ಎತ್ಬಿಟ್ಟು ನೀವು ಅದನ್ನು ಬಿಲ್ಡಿಂಗನ್ನು ಕಟ್ಟಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಈಗ ಹಿಂದೆ 45 ಬಿಲ್ಡಿಂಗ್ 19 ಸೈಟ್ ಇತ್ತು, ಓನ್ ಬಿಲ್ಡಿಂಗ್ 45 ಇತ್ತು. ಈಗ ನಾನು ಹೊಸದಾಗೆ ಈ ಜವಾಬ್ದಾರಿ ಆಂದೋಲನ ತೆಗೆದುಕೊಂಡ್ಮೇಲೆ ಈಗಾಗಲೇ 64 ಈಗಾಗಲೇ ಹೊಸದಾಗೆ ನಮ್ಮ ಪಕ್ಷದಿಂದ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿದೆ. ಇನ್ನು 58 ಪ್ರಾಪರ್ಟಿಗಳು ಈಗಾಗಲೇ ಪ್ರೋಸೆಸ್ಸಲ್ಲಿದೆ. ಕೃಷ್ಣ ಬೈರೇಗೌಡರು, ಬೈರ್ತಿ ಸುರೇಶು ಮತ್ತು ನಮ್ಮ ಬೇರೆಯವರು, ನಮ್ಮ ರಹೀಂ ಖಾನು ಅವರವ್ರದ್ದು ಪ್ರಾಪರ್ಟಿಗಳನ್ನ ಕೆಲವೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. 58 ಪ್ರಾಪರ್ಟಿ ಆ ರೀತಿ. ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಟಿದ್ದಾರೆ, ಸ್ವಂತ ದುಡ್ಡು ಕಟ್ಟಿದ್ದಾರೆ. ಈಗ ತಾನೇ ನಮ್ಮ ಇವರು ಕೋನ್ ರೆಡ್ಡಿ ಅವರು ಬಂದು ಚೆಕ್ ಸೈನ್ ಹಾಸ್ಕೊಂಡು ಹೋದ್ರು. 6 ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಚೆಕ್ ಇಸ್ಕೊಂಡು ಹೋದ್ರು ಅಲ್ಲಿ ಕಟ್ಟಲಿಕ್ಕೆ. 3 ಕಡೆ ಅವರು ಮಾಡಿದ್ದಾರೆ. ಮಧು ನಮ್ಮ ಇವರು ಶರಣ ಪ್ರಕಾಶ್ ಪಾಟೀಲ್ ಅವ್ರು ಕೊಟ್ಟರು, ನಮ್ಮ ಇವರು ಕೊಟ್ಟಿದ್ದಾರೆ, ನಮ್ಮ ಸುಧಾಕರ್ ಕೊಟ್ಟಿದ್ದಾರೆ, ನಮ್ಮ ಮದ್ದೂರು ಅವರು ಕೂಡ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬಿಲ್ಡಿಂಗ್ನ ಅವ್ರ ಸ್ವಂತ ಬಿಲ್ಡಿಂಗ್ನ ಕೊಟ್ಟಿದ್ದಾರೆ. ಹಂಗೆ ಒಂದು 22 ಜನ ನಮ್ಮ ಬಳ್ಳಾರಿಯವರು ನಮ್ಮ ಡಾಕ್ಟ್ರು ಅವರು ಕೊಟ್ಟಿದ್ದಾರೆ. ನಾಗರಾಜ್ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗು. ಹೆಂಗೆಲ್ಲ ಸಿರುಗುಪ್ಪ ನಾಗರಾಜು ಅವರೆಲ್ಲ ಕೊಟ್ಟಿದ್ದಾರೆ, ಸ್ವಂತ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಟೌನಲ್ಲೂ ಕೂಡ ಯಾವ್ದಾದ್ರು ಜಾಗ ಇದ್ದರೆ ಬೆಂಗಳೂರು ಸಿಟಿಲಿ ನೀವು ನೋಡಿ BDAಯಿಂದ ಅಲಾಟ್ಮೆಂಟ್ ಮಾಡೋದು, ಕಾರ್ಪೊರೇಷನ್ ಅಲಾಟ್ಮೆಂಟ್ ಮಾಡೋದು, ಆ ಕೆಲಸ ಇದ್ರ ಮಾಡ್ತೀನಿ. ಏನು BJP ಅವರು ಟೀಕೆ ಮಾಡ್ತಾ ಇದ್ದಾರೆ, ಅವ್ರು ತಗೊಳ್ಳಿಲ್ವಾ? ಯೂನಿವರ್ಸಿಟಿಗಳಿಗೆ ಸ್ಕೂಲ್ಗಳಿಗೆಲ್ಲ ಎಷ್ಟೆಷ್ಟು ಎಕರೆ ಮಾಡ್ಕೊಂಡಿದ್ದಾರೆ, ಏನು ಅವ್ರೇನು ಮಾಡ್ಕೊಳ್ಳಿಲ್ವಾ? ಇದನ್ನು ಚಾಣಕ್ಯ ಯೂನಿವರ್ಸಿಟಿಯಿಂದ 100 ಎಕರೆ ಮಾಡ್ಕೊಳ್ಳಿಲ್ವಾ? 1 ಎಕರೆ 8 ಕೋಟಿ ಆಯ್ತದೆ, ಬರೀ 50 ಲಕ್ಷ ರೂಪಾಯಿಗೆ ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೋತಾ ಇರೋದು ಎಲ್ಲೋ ಚಿಲ್ಲರೆ ಪಲ್ಲೆ 5 ಕುಂಟೆ 10 ಕುಂಟೆ ಮ್ಯಾಕ್ಸಿಮಮ್ 20 ಕುಂಟೆ ಮಾಡ್ಕೊಡ್ತಾ ಇದೀವಿ. ಎಲ್ಲೋ 1-2 ಕಡೆ 1 ಎಕರೆ ಮಾಡ್ಕೊಂಡಿದ್ದೀವಿ ಬಿಟ್ರೆ ಇನ್ನೆಲ್ಲ ಏನಿಲ್ಲ. ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ದೇವಸ್ಥಾನ, ಅದು ನಮಗೆ ದೇವಸ್ಥಾನ. ಇದು ನಾವೆಲ್ಲ ಸಂಘಟನೆ ಮಾಡಲಿಕ್ಕೆ ಮಾಡ್ತಾ ಇದೀವಿ. ಇದಕ್ಕೆ ಪ್ರಯಾರಿಟಿ ಕೊಟ್ಕೊಂಡು ಇವತ್ತು ನೀವೆಲ್ಲ ಮಾಡಬೇಕು. ಒಟ್ಟು ಈಗಲೇ 122 ಆಸ್ತಿಗಳಾಗಿದೆ, 186 ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಮಾಡಬೇಕಾದಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಈ ದಿಟ್ಟಿನಲ್ಲಿ ತಾವೆಲ್ಲ ಹೋಗಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು SIR ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಅವ್ರದೇ ಆದಂಥ ಕೆಲಸ ಮಾಡ್ತಾ ಇದ್ದಾರೆ. PLAಗಳಲ್ಲಿ ಯಾವುದೋ ದಾಕ್ಷಿಣ್ಯನೂ ಇಲ್ಲ. ನಮ್ಮ ಭವಿಷ್ಯ ತೀರ್ಮಾನ ಆಗೋದು SIR ಅಲ್ಲಿ. ಆ ಕೆಲವು ವೋಟರ್ಸ್ನ ಒಂದು ಕಡೆ ಡಬಲ್ ಕಡೆ ಇರೋದನ್ನ ವಜಾ ಮಾಡಬೇಕು ಅಂತ ಇದ್ದಾರೆ. ಡಬಲ್ ಕಡೆ ಇರೋದು ಏನು ಬೇಕಾರಲ್ಲಿ ಆ ಕಾನೂನಲ್ಲಿ ಮತದಾರರ ರಕ್ಷಣೆ ಮಾಡೋಂಥ ಕೆಲಸ ನೀವು ಮಾಡಬೇಕು. PLAಗಳು ಹುಷಾರಾಗಿರಬೇಕು, BLAಗಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು, ನಿಮ್ಮ ಮೂಲ ಹಕ್ಕನ್ನು ನೀವು ಕಾಪಾಡಬೇಕು. ಕೆಲವರೆಲ್ಲ ಗ್ರಾಮೀಣ ಪ್ರದೇಶದವರೆಲ್ಲ ಹೋಗಿ ಸಿಟಿಗಳಲ್ಲಿ ಶಿಫ್ಟ್ ಮಾಡಿಕೊಂಡು 2 ವೋಟ್ ಇಟ್ಕೊಂಡಿರ್ತಾರೆ. ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು, ಅವಕಾಶ ಕೊಡಬಾರ್ದು. ನಮ್ಮ ರಾಜ್ಯದಿಂದನೇ ವೋಟ್ ಚೋರಿ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ. ಇದರ ಬಗ್ಗೆ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ
ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಿಕ್ಕಿದ್ದು ನಾನೀಗಾಗಲೇ ಹೇಳಿದ್ದೇನೆ, ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ಇದನ್ನ ನೀವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಕೂಡ ಎಲೆಕ್ಷನ್ನು ನಡೆಸ್ತೀವಿ. ಕಾರ್ಪೊರೇಷನ್ ಎಲೆಕ್ಷನ್ ಕೋರ್ಟ್ ಆರ್ಡರ್ ಆಗಿದೆ. ಈ BLA ವಿಚಾರ ಗಮನದಲ್ಲಿಟ್ಕೊಳ್ಳಿ. SIR ಅಫಿಷಿಯಲ್ ಈಗ ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಪ್ರಾರಂಭವನ್ನು ಮಾಡಲಿಕ್ಕೆ ಈಗ ಹೊರಡ್ತಾರೆ. ನೀವು ಹುಷಾರಾಗಿರಬೇಕು. ಈಗ ನೋಡಿ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ರು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಐತೆ ಇದೆಲ್ಲ ಕೂಡ ನೀವೆಲ್ಲ TV ನೀವೆಲ್ಲ ನೋಡ್ತಾ ಇದ್ದೀರಿ. ಆದ್ದರಿಂದ ನೀವು ಹುಷಾರಾಗಿರಬೇಕು ಅಂತೇಳಿ, ಆಮೇಲೆ ಪಾಂಪ್ಲೆಟನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಕೆಲವರೆಲ್ಲ ಗೈಡ್ಲೈನ್ಸ್ನ ನಾವು ಕೊಡ್ತೇವೆ. ನಿಮಗೆ ಏನೇನು AICC ಆದೇಶ ಬಂದಿದೆ ಪ್ರತಿಯೊಬ್ಬ ಬ್ಲಾಕ್ಗೂ ಕೂಡ ನಾವು ಕಳಿಸ್ಕೊಡ್ತೇವೆ. ಆ ಪ್ರಕಾರ ಚಾಚೆ ಮಾಡಬೇಕು. ಮತ್ತು ನಿಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ದೇಶದಲ್ಲೇ ಈ ಒಂದು ವೋಟರ್ ಲಿಸ್ಟ್ ವಿಚಾರದಲ್ಲಿ, ಏನು ವೋಟ್ ಚೋರಿ ವಿಚಾರದಲ್ಲಿ, ಸಿಗ್ನೇಚರ್ ಕ್ಯಾಂಪೇನಿಂಗಲ್ಲಿ 1,41,00,000 ಸಿಗ್ನೇಚರನ್ನು ತಾವೆಲ್ಲ ಕೊಟ್ಟು ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ಕೆಲವು MLAಗಳು, ಕೆಲವರೆಲ್ಲ ಭಾಳ ಆಸಕ್ತಿ ಇಟ್ಕೊಂಡು ಪದಾಧಿಕಾರಿಗಳು ಕೊಟ್ಟಿದ್ದೀರಿ. ಅದಕ್ಕೆ ಹೋಗಿ ತಲುಪಿಸಿದ್ದೇವೆ. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ನಿಮಗೆ ಅಭಿನಂದಿಸಿದ್ದಾರೆ. ಅನೇಕ ಸಭೆಗಳಲ್ಲಿ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪಕ್ಷ ಉಳಿದ್ರೆ ನಾವು ನೀವೆಲ್ಲ, ಪಕ್ಷ ಇಲ್ಲ ಅಂದರೆ ನಾವು ನೀವು ಯಾರೂ ಇಲ್ಲ. ಶಿಸ್ತು. ಇವತ್ತು ನಾವು ಏನು ಮಾತು ಕೊಟ್ಟಿದ್ದೋ, ನರೇಗಾ ವಿಚಾರದಲ್ಲಿ ಏನು ಮಾತು ಕೊಟ್ಟಿದ್ದೋ, ಈಗ ಕೃಷ್ಣ ಬೈರೇಗೌಡರು ಭೂಮಿ 6ನೇ ಗ್ಯಾರಂಟಿ ಯಾವುದು ಅಂದರೆ ಎಲ್ಲರೂ ಕೂಡ ಭೂಮಿ ದಾಖಲೆ ಕೊಡುವಂಥದ್ದು. 7ನೇ ಗ್ಯಾರಂಟಿ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ದೋ, ಉದ್ಯೋಗದ ಬಗ್ಗೆ ಏನು ಮಾತಾಡಿದ್ದೋ ಆ ಕೆಲಸ ಕೊಡುವಂಥದ್ದು. ಇವತ್ತು ಭೂಮಿಗೆ ಪೋಡಿ ಮಾಡಿಕೊಡೋದು, ಭೂಮಿಗೆ ಖಾತೆ ಮಾಡಿಕೊಡೋದು, ಈ ಖಾತೆ ಮಾಡಿಕೊಡೋದು, ಇಂಥದ್ದೆಲ್ಲ ಕೂಡ ಜನರಿಗೆ ಅನೇಕ ಕೆಲಸವನ್ನು ಮಾಡಿಕೊಟ್ಟು ನಾವು ಹೋಗಿದ್ದೇವೆ. ಏನೋ ಗೃಹಲಕ್ಷ್ಮಿಲಿ ದುಡ್ಡು ಕಲೆಕ್ಷನ್ನು 1 ತಿಂಗಳು 2 ತಿಂಗಳು ಲೇಟ್ ಆಗ್ತಾ ಇರ್ಬೋದು. ಅದಕ್ಕೇನೆ ಅವರು ಏನೋ ಧರಣ ಮಾಡೋಕ್ಕೆ ದಿಲ್ಲಿ ಅವ್ರ ಧರಣ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಒಂದು 10 ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಬಟ್ ಎಲ್ಲರಿಗೂ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಾವು ನಡ್ತೀವಿ. ಎಲ್ಲ ಗ್ಯಾರಂಟಿಗಳು ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು 1,000 ದಿನದ ಕಾರ್ಯಕ್ರಮ ಫೆಬ್ರವರಿ 13ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನೊಂದು ತಿಂಗಳಿಗೆ ಅಂತೇಳಿ ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ನಾನು, ಕೃಷ್ಣ ಬೈರೇಗೌಡರು, ಸಂಬಂಧದ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ವಿ. ಇದಕ್ಕೆ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಬೇಕು. ಪ್ರತಿಯೊಂದು ನರೇಗಾ ನಿಮ್ದೇನು ಇದು ಇವರಿದ್ದಾರೆ, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ, ನಮ್ಮ ರೇವಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ಪಂಚಾಯತಿಯಲ್ಲೂ ಕೂಡ ನಮ್ಮ ಏನು ಗ್ಯಾರಂಟಿ ಸಮಿತಿಯ ಇದನ್ನು ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವರು ಫಲಾನುಭವಿಗಳ ಸಮಾವೇಶವನ್ನು ಪಂಚಾಯತಿ ವಾರು ಮಾಡಬೇಕು. ತಾಲೂಕಲ್ಲಿ ಕರೀದಲ್ಲ. ಪಂಚಾಯತಿ ವಾರಿ ಜನರಿಗೆ ನಮ್ಮಿಂದ ಯಾರಿಗೆ ಮನೆ ಲೈಟ್ ಸಿಗ್ತಾ ಇದೆ, ಯಾರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಯಾರಿಗೆ ದುಡ್ಡು ಸಿಗ್ತಾ ಇದೆ, ಯಾರಿಗೆ ಉದ್ಯೋಗ ಕಾರ್ಡ್ ಸಿಗ್ತಾ ಇದೆ, ಅವನ್ನೆಲ್ಲ ಯಾರಿಗೆ ಕಾರ್ಡ್ ಸಿಗ್ತಾ ಇದೆ. ಈಗ ಮುನಿಯಪ್ಪನವರು 5 kg ಅಕ್ಕಿ, 5 kg ಸಾಮಾನು ಅಂತ ತೀರ್ಮಾನ ಮಾಡ್ತಾರೆ. ಅದನ್ನೆಲ್ಲ ಸೇರಿ ಇವತ್ತು ನಾವು ಹೊಸದಾಗಿ ಕೊಡ್ತಾ ಇದ್ದೇವೆ. ಅದಕ್ಕೊಂದು ಭವ್ಯವಾದಂಥ ಕಾರ್ಯಕ್ರಮ ಮಾಡ್ತೇವೆ. ನೀವು ಪಂಚಾಯತಿ ಮಟ್ಟದಲ್ಲಿ ತಾವು ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ. ತಮ್ಮೆಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಯದ ಅಭಾವ ಇರೋದ್ರಿಂದ ಈಗ ರಾಹುಲ್ ಗಾಂಧಿ ಅವರು 2 ಗಂಟೆಗೆ ಅಲ್ಲಿ ಬರ್ತಾ ಇದ್ದಾರೆ ಮೈಸೂರಿಗೆ. ಅದರಿಂದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅಲ್ಲಿ ಹೋಗಬೇಕು. ಆ ಕಾರಣಕ್ಕೆ ಇಲ್ಲಿ ವೇದಿಕೆಯಲ್ಲಿರೋರು ಭಾಳ ಜನ ಮಾತಾಡಬೇಕಾಗಿತ್ತು, ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ವಿಷಾದಿಸ್ತೀವಿ. ಅದರ ಜೊತೆಗೆ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರುಗಳನ್ನು ಕೂಡ ಇವತ್ತು ಮಾತಾಡ್ಸೋದಿತ್ತು. ಆದರೆ ಸಮಯ ಅಭಾವದಿಂದ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನೇನು ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ ಅದನ್ನು ಮುಖ್ಯಮಂತ್ರಿಗಳು ಮಾತಾಡಾದ್ಮೇಲೆ ಹೇಳ್ತೀವಿ. ಆರ್ಗನೈಜೇಷನಿಂದ ಬಂದಿರೋ ಜಿಲ್ಲಾಧ್ಯಕ್ಷರು ಮತ್ತು ಆಫೀಸ್ ಬೇರರ್ಸ್ ಇದ್ದಾರೆ. ಫೆಬ್ರವರಿಗೆ ಚೇರ್ಮನ್ಗಳು ಹೆಂಡಾಗ್ತವೆ ಅಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಾಧ್ಯಕ್ಷನಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಈ ಮೂಲಕ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು. 20 ನಿಮಿಷ ಇಲ್ಲಿ ಮಾತಾಡೋಕ್ಕಾಗತ್ತೆ. ಇಲ್ಲ ಇಲ್ಲ, ಅವರು 2:15 ಬರ್ತಾರಂತೆ. ಇಲ್ಲಪ್ಪ, ನಾನು 2 ನಿಮಿಷ ಮಾತಾಡೋದು.
ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಎಸಿಸಿ ಕಾರ್ಯದರ್ಶಿಗಳೇ, ನನ್ನ ಸಹೋದ್ಯೋಗಿ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರುಗಳೇ, ಇತರ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ, ಸಮಯ ಬಹಳ ಕಡಿಮೆ ಇದೆ. ಯಾಕಂತಂದರೆ ರಾಹುಲ್ ಗಾಂಧಿಯವರು ಕೇರಳಕ್ಕೆ ಬರ್ತಾ ಇದ್ದಾರೆ, ಗೂಡ್ಲೂರಿಗೆ ಬರ್ತಾ ಇದ್ದಾರೆ. ಅದು ಮೈಸೂರು ಮೇಲೆ ಹೋಗ್ತಾ ಇದ್ದಾರೆ. ಮೈಸೂರಿಗೆ ಬಂದು ಮೈಸೂರಿಂದ ಹೆಲಿಕಾಪ್ಟರ್ನಲ್ಲಿ ಅಥವಾ ಕಾರ್ನಲ್ಲಿ ಹೋಗ್ತಕ್ಕಂಥ ಕಾರ್ಯಕ್ರಮ ಇದೆ. ಸೊ ನಾನು ಕೂಡ ಹೋಗಬೇಕಾಗಿದೆ ಮೈಸೂರಿಗೆ. ಅದರಿಂದ ನಾನು ಹೆಚ್ಚು ಹೊತ್ತು ನಿಮ್ಮ ಜೊತೆಯಲ್ಲಿ ಇರಲಿಕ್ಕಾಗಲ್ಲ, ಅದಕ್ಕೋಸ್ಕರ ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮನ್ರೇಗಾ ಬಗ್ಗೆ ಪ್ರಿಯಾಂಕಾ ಗಾಂಧಿಯವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು. ಅವರು ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ. ಕಳೆದ ತಿಂಗಳು ಎಸಿಸಿ ಮೀಟಿಂಗ್ ಆಯಿತು, ವರ್ಕಿಂಗ್ ಕಮಿಟಿ ಮೀಟಿಂಗು. ನಾನು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೆ. ಕೇಂದ್ರ ಕಾಂಗ್ರೆಸ್ನವರು ಮನ್ರೇಗಾ ರದ್ದು ಮಾಡಿದಾರಲ್ಲ, ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮನ್ರೇಗಾವನ್ನು ರದ್ದು ಮಾಡಿ ವಿಬಿ ರಾಮ್ಜಿ ಅಂತಕ್ಕಂಥ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ. ಅವ್ರಿಗೆ ಮಹಾತ್ಮ ಗಾಂಧಿಯವರ ಹೆಸರಿರ್ತಕ್ಕಂಥದ್ದು ಅಲರ್ಜಿ. ಇದು 2005ರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮತ್ತು ಸೋನಿಯಾ ಗಾಂಧಿಯವರು ನಾಯಕತ್ವದಲ್ಲಿ ಮನ್ರೇಗಾ ಕಾಯ್ದೆ ಜಾರಿಗೆ ಬಂತು. ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಮಿಕರು, ದಲಿತರು, ಮಹಿಳೆಯರು, ಸಣ್ಣ ರೈತರು, ಅವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಕೆಲಸದ ಹಕ್ಕಿದೆಯಲ್ಲ, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇತ್ತು, ಕಾನ್ಸ್ಟಿಟ್ಯೂಷನ್ನಲ್ಲಿ. ಅದನ್ನು ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಮನಮೋಹನ್ ಸಿಂಗ್ರವರು. ಈ ದೇಶದ ಅನೇಕ ಸಮಸ್ಯೆಗಳಿದ್ದಾವಲ್ಲ, ನಿರುದ್ಯೋಗದ ಸಮಸ್ಯೆ, ಆಹಾರದ ಸಮಸ್ಯೆ, ಇನ್ಫಾರ್ಮೇಷನ್ ಸಮಸ್ಯೆ, ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಅವರ ಸಮಸ್ಯೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು. ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಆಯಿತು, ಆಮೇಲೆ ರೈಟ್ ಟು ಫುಡ್ ಆಯಿತು,
ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಅದನ್ನಾಯಿತು, ರೈಟ್ ಟು ಎಜುಕೇಷನ್ ಆಯಿತು, ಫಾರೆಸ್ಟ್ನಲ್ಲಿ ಡ್ವೆಲ್ಲರ್ಸ್ ಇದ್ದಾರಲ್ಲ ಅವರ ಫಾರೆಸ್ಟ್ ಮೇಲಿನ ಹಕ್ಕನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದನ್ನು ಮಾಡುವಾಗ ಇದು ಕೂಡ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಒಂದು ಕಾಯ್ದೆಯನ್ನು ಮಾಡಿದ್ರು. ಅದು ನರೇಗಾ ಅಂತ ಇತ್ತು, ಆಮೇಲೆ ಮನ್ರೇಗಾ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟ ಮೇಲೆ ಮನ್ರೇಗಾ ಅಂತ ಆಯಿತು. ಇದು 20 ವರ್ಷದಿಂದ ಜಾರಿಯಲ್ಲಿತ್ತು. ಈ ಕಾನೂನಲ್ಲಿ ಸುಮಾರು 12 ಕೋಟಿ 16 ಲಕ್ಷ ಕಾರ್ಮಿಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 12 ಕೋಟಿ 16 ಲಕ್ಷ, ಅದರಲ್ಲಿ 53%ಗಿಂತ ಹೆಚ್ಚಾಗಿ ಮಹಿಳೆಯರು, 50%ಗಿಂತ ಹೆಚ್ಚಾಗಿ ಮಹಿಳೆಯರು. ಸುಮಾರು 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. ಉದ್ದೇಶ ಏನಪ್ಪ ಅಂತಂದ್ರೆ, ಹಳ್ಳಿಗಾಡಿನಲ್ಲಿ, ಇದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡಬೇಕು. ಯಾವಾಗ ಅವರು ಕೇಳ್ತಾರೆ ಆ ಕಾಲದಲ್ಲಿ ಕೆಲಸ ಕೊಡಬೇಕು. ಅಂದರೆ 365 ದಿನದಲ್ಲಿ ಯಾವಾಗಲಾದ್ರು ಕೇಳ್ಬೋದಾಗಿತ್ತು ಕೆಲಸನ. ಮತ್ತೆ ಅವರ ಊರಿನಲ್ಲೇ ಕೆಲಸ ಮಾಡ್ಬೋದಾಗಿತ್ತು, ಅವ್ರ ಜಮೀನಿನಲ್ಲೇ ಕೆಲಸ ಮಾಡ್ಬೋದಾಗಿತ್ತು. ಇದನ್ನ ಬದಲಾಯಿಸಿ ಮೋದಿಯವರ ಸರ್ಕಾರ ಈ ಕಾನೂನನ್ನು ರದ್ದು ಮಾಡಿದ್ರು, ರಿಪೀಲ್ ಮಾಡಿದ್ರು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ರಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್, ಎಂಥದ್ದು ಆಜೀವಿಕ್ ಮಿಷನ್ ಗ್ರಾಮೀಣ. ಅಂದ್ರೆ ಅದು ಶ್ರೀರಾಮ ಅಲ್ಲ, ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಂದಾಕಿದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡ್ತಾ ಇದ್ದಂಥ, ಅವರ ಜಾಗದಲ್ಲೇ ಕೆಲಸ ಕೊಡ್ತಾ ಇದ್ದಂಥ, ಈಗ ನಮಗೆ ಕೆಲಸ ಬೇಕು, ಕೆಲಸ ಕೊಡಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಆ ಥರದ ಕಾಯ್ದೆ ಇದು ಮನ್ರೇಗಾ. ಇದನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗ ಬೇಡಿಕೆ ಮೇಲೆ ಕೆಲಸ ಕೊಡ್ತಾ ಇತ್ತು. ಈಗ ಅವ್ರು ಮಾಡಿರ್ತಕ್ಕಂಥ VBG ಎಂಥದ್ದು G ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ, ನೋಟಿಫಿಕೇಶನ್ ಮೂಲಕ ಇಂಥ ಊರಿನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳ್ತದೆ. ಅಲ್ಲಿ ಕೆಲಸ ಮಾಡಬೇಕು. ಇದು ಒಂದು. ಎರಡನೇದು ಕೇಂದ್ರ ನಮ್ಮ 10% ಮಾತ್ರ ನಾವು ಕೊಡ್ತಿದ್ದೋ, ಈಗ 40% ಕೊಡಬೇಕು ರಾಜ್ಯ.
60-40 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಸುಮಾರು 2,500 ಕೋಟಿ ರೂಪಾಯಿಯನ್ನು ವರ್ಷಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ನರೇಗಾ ಬಚಾವ್ ಒಂದು ಆಂದೋಲನವನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಜನಾಂದೋಲನವಾಗಿ ಪರಿವರ್ತನೆ ಆಗಬೇಕು. ಜನ ಆಂದೋಲನವಾಗಿ ಎಲ್ಲಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದ್ರೆ ಮನ್ರೇಗಾ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು, ವಾಪಸ್ ಬರಬೇಕು. ಮತ್ತೆ VBG ರಾಮ್ಜಿ ಕಾಯ್ದೆ ರದ್ದಾಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ಈ ಸಭೆ ಕರೆದಿರ್ತಕ್ಕಂಥದ್ದು. ಸಮಯದ ಅಭಾವ ಇರೋದ್ರಿಂದ ನಾನು ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಗ್ರಾಮಗಳಲ್ಲಿ ಇದು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಡೀತಕ್ಕಂಥ ಹೋರಾಟ. ಹೇಗೆ ರೈತರು ಉತ್ತರ ಭಾರತದಲ್ಲಿ ಕಾಯ್ದೆಗಳನ್ನು ಬದಲಾವಣೆ ಮಾಡತಕ್ಕಂಥವರಿಗೆ ಹೋರಾಟ ಮಾಡಿದ್ರು, ಅದೇ ರೀತಿ ನಾವು ಕೂಡ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಆಸಕ್ತಿ ತಗೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಯಾರು ಎದ್ದು ಹೋಗಬಾರ್ದು, CM ಇಂದೇನು ಯಾರು ಹೋಗಬಾರ್ದು. ಯಾರಿಂದ ಕಾರ್ಯಕ್ರಮ ನಡೀತದೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರ್ತಾರೆ, ಮಾತಾಡ್ತಾರೆ, ಕೆಲವು MLAಗಳು ಸಲಹೆ ಕೊಡ್ತಾರೆ, ಕೆಲವ್ರಿಗೆ ಯಾರು ಲೋಕಲ್ ಲೀಡರ್ಸ್ಗೂ ಏನಾದ್ರು ಸಲಹೆ ಇದ್ದರೆ ನಾವು ಕೊಡ್ತೇವೆ, ಮಾತಾಡೋಕ್ಕೆ ಅವಕಾಶ ಕೊಡ್ತೇವೆ. ಯಾರು ಹೋಗಬಾರ್ದು. ಆಮೇಲೆ ಊಟನೂ ಇದೆ, ದಯವಿಟ್ಟು ಎಲ್ಲ ಕೂತ್ಕೋಬೇಕು. ನೀವು ಕಾರ್ಯಕ್ರಮ ಮುಂದುವರಿತದೆ. ನಮ್ಮ ಜಿಲ್ಲಾ ಇದು ವರ್ಕಿಂಗ್ ಪ್ರೆಸಿಡೆಂಟ್ಸು ನಮ್ಮ AC ಸೆಕ್ರೆಟರಿ ಮಾಡ್ತಾರೆ. ದಯವಿಟ್ಟು ಯಾರು ಎದ್ದು ಹೋಗಬಾರ್ದು, ಕಾರ್ಯಕ್ರಮ ನಡೀತದೆ, ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ಇಲ್ಲ ಸೆಕ್ರೆಟರೀಸ್ ಇರ್ತಾರೆ, ಎಲ್ಲೋ ದೇ ವಿಲ್ ಬಿ ಇಯರ್. ಹೂ ಸೆಡ್ ಅವರೆಲ್ಲೂ ಹೋಗಲ್ಲ, ಏನು ಮಾತಾಡಕ್ಕೆ ಹೋಗಿದ ಅಷ್ಟೇ. ದಯವಿಟ್ಟು ಎಲ್ಲ ಇಲ್ಲೇ ಇರಬೇಕು ಪ್ಲೀಸ್. ಯಾರು ಕೇಳಿ ಮಾತಾಡ್ಸಿ. ದಯವಿಟ್ಟು ಅಧ್ಯಕ್ಷರು ಹೇಳಿರೋ ರೀತಿಯಲ್ಲಿ ಎಲ್ಲರೂ ಕುತ್ಕೊಳ್ಳಿ. CM ಅವ್ರ ಮುಂದೆ ಮತ್ತು ಹಿಂದೆ ಮತ್ತು ಅಧ್ಯಕ್ಷರಿಂದ ಯಾರು ಹೋಗುವ ಅವಶ್ಯಕತೆ ಇಲ್ಲ. ಶಿಸ್ತಿನಿಂದ ಕುತ್ಕೋಬೇಕು. ಏಕೆಂದರೆ ಇವೆಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಸ್ವಲ್ಪ ಶಿಸ್ತನ್ನು ಕಾಪಾಡಬೇಕು. ಮತ್ತು ಈಗ ಆದಷ್ಟು ಬೇಗ ಈ ಕಾರ್ಯಕ್ರಮನ ಮುಗಿಸ್ತೀವಿ. ಅದಾದ ತಕ್ಷಣ ಊಟ ಇದೆ, ತುಂಬ ಒಳ್ಳೆಯ ಊಟ ಮಾಡಿಸಿದ್ದಾರೆ ಅಧ್ಯಕ್ಷರು. ಅದಕ್ಕೆ ಇವಾಗ ಏನೇನು ಮಾಡಬೇಕು ಜಿಲ್ಲಾಧ್ಯಕ್ಷರುಗಳು ಅನ್ನೋದ್ರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ಕೊಡ್ತೀನಿ. ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ದಯವಿಟ್ಟು ಕೂತ್ಕೊಂಡು ಕೇಳಿ. ಇವಾಗ ಜಿಲ್ಲಾ ಮಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡೋವಂಥದ್ದು ಎಲ್ಲ ಮಿನಿಸ್ಟರ್ಸು ಮತ್ತು ಉಸ್ತುವಾರಿ ಮಿನಿಸ್ಟರ್ಗಳು ಮತ್ತು ಲೋಕಲ್ ಲೀಡರ್ಗಳನ್ನ ಕರ್ಕೊಂಡು ಮಾಡಬೇಕು. ಈಗ ಕೇಳಿಸ್ಕೊಡಿ, ಆಮೇಲೆ ಊಟಕ್ಕೆ ಹೋಗಿವ್ರಿ ಎಲ್ಲರೂ ದಯವಿಟ್ಟು. ಈಗ ಹೋದ್ರೂ ಊಟ ಕೊಡಲ್ಲ ನಿಮ್ಗಲ್ಲಿ. 1-2 ನಿಮಿಷ ಕೂತ್ಕೊಂಡು ಜಿಲ್ಲಾಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಕಾರ್ಯಕ್ರಮ ಇವತ್ತು ಕರೆದಿರೋ ಉದ್ದೇಶನೇ ನೀವು ಮರ್ತು ಬಿಟ್ರೆ ತುಂಬ ಕಷ್ಟ. ಅದಕ್ಕಾಗಿ ಇದಾದ ನಂತರ ಪ್ರೆಸ್ ಮೀಟ್ ಈಗೆಲ್ಲ ಎಲ್ಲ ಕಡೆ ಜಿಲ್ಲಾ ಮಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಕು. ಯಾರ್ಯಾರು ಉಸ್ತುವಾರಿ ಮಂತ್ರಿಗಳು ಬರಲ್ಲ, ಶಾಸಕರು ಅದಕ್ಕೆ ಅಟೆಂಡ್ ಮಾಡಲ್ಲ, ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೂಡ ಕೊಡಬೇಕು. ಅದು ಬರಲಿಲ್ಲ ಅಂದರೆ ಅದನ್ನು ನಾವು AICC ಕೊಡ್ತೀವಿ ನಾವು. ಯಾಕೆಂದರೆ ಅದನ್ನು ಸ್ಟ್ರಿಕ್ಟಾಗಿ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಯಾರು ಭಾಗವಹಿಸಲ್ಲ, ಮಂತ್ರಿಗಳಾಗ್ಬೋದು ಅಥವಾ ಶಾಸಕರಾಗ್ಬೋದು, ಅವ್ರ ಬಗ್ಗೆ ಒಂದು ರಿಪೋರ್ಟ್ನು ಕೂಡ ನಮಗೆ ಕೊಡಿ ಅಂತ ಕೇಳಿದರೆ ಅದನ್ನು ನಾವು ಕೊಡಬೇಕಾಗುತ್ತೆ. ಆದ್ದರಿಂದ ನೀವು ಮುಲಾಂಜಿಲ್ದೇ ಜಿಲ್ಲಾಧ್ಯಕ್ಷರುಗಳು ನೀವು ದಯವಿಟ್ಟು ಹೇಳಬೇಕು. ಅದಾದಮೇಲೆ ಪ್ರೆಸ್ ಮೀಟ್ ಆದ ತಕ್ಷಣ ಒಂದು ದಿವಸದ ಒಂದು ಉಪವಾಸ, ಸಾಂಕೇತಿಕ ಉಪವಾಸ, ಅದನ್ನು ಕಂಪಲ್ಸರಿ ಮಾಡಬೇಕು. ಆ ಉಪವಾಸ ಮಾಡಿರುವಂಥ ರಿಪೋರ್ಟ್ನು ಕೂಡ ಮಾಡಬೇಕು. ಇಲ್ಲಿ ಕೆಲವು ದಿನಾಂಕಗಳನ್ನ ನಾವು ಕೊಟ್ಟಿದ್ದೀವಿ, ಆದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಆದರೆ ಕಾರ್ಯಕ್ರಮನ ಮಾಡೋದು ಭಾಳ ಇಂಪಾರ್ಟೆಂಟು. ಮತ್ತು ಹಾಗೆ ಪಂಚಾಯತ್ ಮಟ್ಟದ ಜನಸಂಪರ್ಕ ಸಭೆಗಳನ್ನ ಮಾಡಬೇಕು. ಜನಸಂಪರ್ಕ ಸಭೆಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಮೇಯ್ನಾಗಿ
ಈ ಒಂದು ನರೇಗಾ ಕಾರ್ಯಕ್ರಮ ಉಪಯೋಗಕ್ಕೆ ಬರ್ತಾ ಇರೋದು ಪಂಚಾಯತಿ ಲೆವೆಲಲ್ಲಿ. ಅವ್ರಿಗೆ ಆಗಿರುವಂಥ ಏನೇನು ಅನ್ಯಾಯ ಆಗಿದೆ, ಇವತ್ತೊಂದು ದಿವಸ ಹೊಸ ಕಾನೂನಿಂದ ಆಗಿರುವಂಥ ಬದಲಾವಣೆಗಳೇನಿದೆ ಆ ಎಲ್ಲ ವಿಚಾರಗಳನ್ನ ಅವರ ಗಮನಕ್ಕೆ ತರುವಂಥ ಕೆಲಸನ ಮಾಡಬೇಕು. ಹಾಗೆ ಅದಾದಮೇಲೆ ನೆಕ್ಸ್ಟು ವಾರ್ಡ್ ಮಟ್ಟದ ಮೇಲೆ, ವಾರ್ಡ್ ಮಟ್ಟದಲ್ಲಿ ಮತ್ತು ಶಾಂತಿಯುತವಾಗಿ ಒಂದು ಯಾವತ್ತೂ ಅದನ್ನು ಕಂಪಲ್ಸರಿ ಜನವರಿ 30ನೇ ತಾರೀಕು ಹುತಾತ್ಮರ ದಿನದಂದು ಅದನ್ನು ಮಾಡಲೇಬೇಕು. ಶಾಂತಿಯುತವಾಗಿ ಒಂದು ಧರಣಿ ಮಾಡೋ ಮುಖಾಂತರ ಒಂದು ಪ್ರೊಟೆಸ್ಟ್ನ ತೋರಿಸುವಂಥ ಒಂದು ಕೆಲಸ ಆಗಬೇಕು. ಅದಾದಮೇಲೆ ಫೆಬ್ರವರಿ 6 ಜಿಲ್ಲಾ ಮಟ್ಟದ ನರೇಗಾ ಬಚಾವೋ ಧರಣಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಕೊನೆ ಹಂತದಲ್ಲಿ ಮಾಡಬೇಕು. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡದಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೀತದೆ, ನರೇಗಾ ಬಚಾವ್ ಕಾರ್ಯಕ್ರಮ. ಅದರಲ್ಲಿ AICCಯಿಂದ ವೇಣುಗೋಪಾಲ್ ಅವರು, ಸುರ್ಜೇವಾಲ್ ಅವರು ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ KPCC ಅಧ್ಯಕ್ಷರುಗಳು ಕೂಡ ಇರ್ತಾರೆ. ನಿಮಗೆ ಎಲ್ಲ ಒಂದು ವಿಚಾರ ಈಗ ಅಧ್ಯಕ್ಷರು ಒಂದು ಹಿಂಟ್ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಮತ್ತು ಕಾರ್ಪೊರೇಷನ್ ಚುನಾವಣೆಗಳು ಇರ್ಬೋದು. ಅವರು ಹೇಳಿರೋದು ನೋಡಿದ್ರೆ ಎಲ್ಲದನ್ನು ಒಟ್ಟಿಗೆ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೂ ಚುನಾವಣೆಗಳನ್ನು ಒಟ್ಟಿಗೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂಡಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಅವರು ಮಾತಾಡೋದು ನೋಡಿದ್ರೆ ಅದು ಹಾಗಿತ್ತು. ಅದರಿಂದ ಅದು ಒಳ್ಳೆಯದು ಕೂಡ. ಯಾಕೆಂತಂದರೆ ಅದನ್ನು ಹಂತ ಹಂತವಾಗಿ ಮಾಡೋದ್ರ ಬದಲು ಒಂದೇ ಸರಿ ಎಲ್ಲ ಚುನಾವಣೆಗಳು ಒಟ್ಟಿಗೆ ಮಾಡೋದ್ರ ಮುಖಾಂತರ ಮಾಡಿದ್ರೆ ಒಳ್ಳೆಯದು. ಆ ಕಾರಣಕ್ಕೆ BLA 2 ಭಾಳ ಮುಖ್ಯ. ಈಗ ಬೆಂಗಳೂರು ಸಿಟಿನಲ್ಲೆಲ್ಲ BLA 2 ನಾವು ಮಾಡಿದ್ದೀವಿ. ಅದನ್ನು ಇವಾಗ ಅಡಿಷನ್ನು ಡಿಲೀಷನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆಯೇ ಇಡೀ ರಾಜ್ಯದಲ್ಲಿ BLA 2ನ ನೀವು ಜಿಲ್ಲಾಧ್ಯಕ್ಷರುಗಳು ತಂದಿದ್ರೆ ಅದನ್ನು KPCC ಆಫೀಸಲ್ಲಿ ರಾವು ಮತ್ತು ನಾರಾಯಣ ಇರ್ತಾರೆ, ಅವರಿಗೆ ಸಬ್ಮಿಟ್ ಮಾಡಬೇಕು. ನೀವು ಜಿಲ್ಲಾಧ್ಯಕ್ಷರುಗಳು ಸಬ್ಮಿಟ್ ಮಾಡಬೇಕು. ಆ ಸಬ್ಮಿಟ್ ಮಾಡಿದ್ಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು, BLOಗೆ ಕೂಡ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಅಡಿಷನ್ನು ಡಿಲೀಷನ್ನ ನಾವು ಮಾಡೋದಕ್ಕೆ ಒಂದು ಕಾರ್ಯಕ್ರಮನ ನಾವು ಕೊಡ್ತೀವಿ, ಅದನ್ನು ಕೂಡ ಮಾಡಬೇಕಾದ. ಇಷ್ಟು ಒಂದು ಕಾರ್ಯಕ್ರಮಗಳನ್ನ ನಾವು KPCC ಏನು ಇನ್ಸ್ಟ್ರಕ್ಷನ್ನ AICC ಆದೇಶದ ಮೇರೆಗೆ ನಾವು ಕೊಟ್ಟಿದ್ದೀವಿ. ಅದನ್ನು ನೀವೆಲ್ಲರೂ ಕೂಡ ಪಾಲನೆ ಮಾಡಿ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀರಿ. ಅದನ್ನು ಮಾಡಬೇಕು. ನಮ್ಮಲ್ಲಿ ಶಿಸ್ತು ಕಮ್ಮಿ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ಎಲ್ಲ ಎದ್ದೋದ್ರು, ಮುಖ್ಯಮಂತ್ರಿಗಳ ಜೊತೆ ಸ್ವಲ್ಪ ಜನ ಹೋದರು, ಮತ್ತು ಅಧ್ಯಕ್ಷರ ಹಿಂದೆ ಸ್ವಲ್ಪ ಜನ ಹೋದರು, ಸ್ವಲ್ಪ ಜನ ಊಟ ಮಾಡ್ಲಿಕ್ಕೆ ಹೋದರು. ಇಲ್ಲಿ ಕೂತಿರೋರಿಗೆಲ್ಲರಿಗೂ ಕೂಡ ನಾನು ಭಾಳ ಧನ್ಯವಾದ ಹೇಳ್ತೀನಿ. ನಿಮಗೆ ಜವಾಬ್ದಾರಿ ಇದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಎಲ್ಲರೂ ಒಂದ್ಸರಿ ಕೈ ಚಪ್ಪಲಿ ಬಿಡೋದು ಜವಾಬ್ದಾರಿ ಇರೋರು. ಯಾವುದೇ ಕಾರ್ಯಕ್ರಮ ಆದರೂ ಇವತ್ತು ಆ್ಯಕ್ಚುಲಿ ಈ ಕಾರ್ಯಕ್ರಮನ ಮಧ್ಯಾಹ್ನ 4:15 ತನಕ ಮಾಡಬೇಕು ಅಂತಿತ್ತು. ಎಲ್ಲರ ಕೈಲೂ ಮಾತಾಡಿಸಿ ಲೋಕಲಲ್ಲಿ ಹೇಗೆ ಲೋಕಲ್ ಬಾಡಿ ಚುನಾವಣೆಗಳು ಮಾಡಬೇಕು, ಲಕ್ಷ್ಮಣ್ ಸವದಿ ಅವರು ಮಾತಾಡಬೇಕಿತ್ತು. ಇವಾಗ ಯಾರ್ಯಾರು ಮಾತಾಡಬೇಕಿತ್ತು ಅಂತ ನಾವೊಂದು ಲಿಸ್ಟ್ ಕೊಟ್ಟಿದ್ವಿ, ಅವರೇ ಇಲ್ಲ ಈಗ ಇಲ್ಲಿ. ಹಾಗೆ ಸಾಕಷ್ಟು ಜನ ಶಾಸಕರು ಮತ್ತು ಮಂತ್ರಿಗಳು, ಕೃಷ್ಣ ಬೈರೇಗೌಡರು ಮಾತಾಡಬೇಕಿತ್ತು. ಸೊ ಈಗ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಜನ ಖಾಲಿ ಆಗ್ತಾ ಇದ್ದಾರೆ, ನಾವು ಈಗ ಮಾತಾಡೋದು ಉಚಿತ ಅಲ್ಲ, ಇದನ್ನು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಆದ್ದರಿಂದ ಇಷ್ಟೋ ತನಕ ಬಂದು ಬರೀ 2 ದಿವಸದ ಒಂದು ಕರೆ ನಮ್ಮದು KPCCಯಿಂದ ಮಾತಾಡ್ತೀರಾ ಕೃಷ್ಣ ಬೈರೇಗೌಡ್ರೆ? ನೀವೆಲ್ಲ ಕುತ್ಕೋತೀವಿ ಅಂತ ಅಂದರೆ ಕೃಷ್ಣ ಬೈರೇಗೌಡರು ಒಂದು 15 ನಿಮಿಷ ಮಾತಾಡ್ತಾರೆ. ಮಾತಾಡಲಿ ಬನ್ನಿ ಕೃಷ್ಣ ಬೈರೇಗೌಡರು, ಒಂದು 5 ನಿಮಿಷ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಆಗಮಿಸಿರ್ತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತರು, ಅಂದರೆ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಇತರೆ ಪದಾಧಿಕಾರಿಗಳು. ವಿಷಯ ಇಷ್ಟೇ, ಈ ಮನ್ರೇಗಾ ಬಡವರನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಇದು. ಯಾಕೆ ತಗೊಂಡು ಬಂದರು ಅಂದರೆ, ದೇಶದಲ್ಲಿ ನಾವು ಬಡತನ ನಿರ್ಮೂಲನೆ ಭಾಳ ವರ್ಷದಿಂದ ಮಾತಾಡಿದ್ದೇವೆ. ಆದರೆ ಎಷ್ಟೋ ಬಡವರು ಉದ್ಯೋಗ ಸಿಗದೆ, ಮಕ್ಕಳಿಗೆ 2 ಹೊತ್ತು ಊಟ ಹಾಕಕ್ಕಾಗದೆ, ಊರುಗಳನ್ನು ಬಿಟ್ಟು ಗೂಳೆ ಹೋಗಿ ರೋಡಲ್ಲಿ ಸ್ಲಮ್ಮುಗಳಲ್ಲಿ ವಾಸ ಮಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲದೆ ಅವರು ಅವರ ಮಕ್ಕಳು ಎಲ್ಲರೂ ಕೂಡ ಬಡತನದಲ್ಲೇ ಜೀವನ ಕಳೆಯುವಂತಹ ಹಣೆ ಬರಹದಿಂದ ಆ ಬಡವರಿಗೆ ಮುಕ್ತಿ ಕೊಡಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಕಾರ್ಯಕ್ರಮ ಮನ್ರೇಗಾ.
ಯಾಕೆ ಅಂದರೆ ಯಾರಿಗೆ ಏನೂ ಉದ್ಯೋಗ ಸಿಗೋದಿಲ್ಲ, ಯಾರಿಗೆ ಹಳ್ಳಿಯಲ್ಲೂ ಸಿಗಲ್ಲ, ಫ್ಯಾಕ್ಟ್ರಿಯಲ್ಲೂ ಸಿಗಲ್ಲ, ಯಾರಿಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಕಸ ಗುಡಿಸೋ ಉದ್ಯೋಗನೂ ಸಿಗೋದಿಲ್ಲ, ಅವರು ಜೀವನ ಹೇಗೆ ನಡೆಸಬೇಕು? ಅಂಥವರು ಹಾಗಾದ್ರೆ ಜೀವನ ನಡೆಸಕ್ಕಾಗದೆ, ಹೊಟ್ಟೆಗೆ 2 ಹೊತ್ತು ಊಟ ತಿನ್ನಕ್ಕಾಗದೆ ಹಸಿವಿನಲ್ಲೇ ಸಾಯ್ಬೇಕಾ? ನಮ್ಮ ದೇಶದಲ್ಲಿ ಮನ್ರೇಗಾ ಕಾಯ್ದೆ ಬರೋವರೆಗೆ ಹಸಿವಿನಿಂದ ಲಕ್ಷಾಂತರ ಜನ ಸತ್ತೋಗಿದ್ದಾರೆ, ಹಸಿವಿನಿಂದ. ಆದರೆ ಇವತ್ತು ಮನ್ರೇಗಾ ಕಾಯ್ದೆ ಬಂದ ಮೇಲೆ ಹಸಿವಿನಿಂದ ಸಾವು ನಿಂತಿದೆ, ಬಡತನ ಕಡಿಮೆ ಆಗಿದೆ. UPA ಸರ್ಕಾರ ಇದ್ದಾಗ 14 ಕೋಟಿ ಜನಗಳನ್ನ ಬಡತನದಿಂದ ನಾವು ಹೊರಗಡೆ ತಂದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಮನ್ರೇಗಾ ಕಾಯ್ದೆ ಬಹಳ ದೊಡ್ಡ ಶಕ್ತಿಯನ್ನ ತಗೊಂಡು ಬಂದು ಕೊಟ್ಟಿದೆ ಬಡವರಿಗೆ. ಆಹಾರ ಭದ್ರತೆ, ರೈಟ್ ಟು ಫುಡ್, ರೈಟ್ ಟು ಎಂಪ್ಲಾಯ್ಮೆಂಟ್, ರೈಟ್ ಟು ಫಾರೆಸ್ಟ್ ವೆಲ್ಲರ್ಸ್, ಅರಣ್ಯ ಹಕ್ಕು ಕಾಯ್ದೆ, ಇವೆಲ್ಲ ಬಡವರಿಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕಾಯ್ದೆಗಳು. ಬಿಜೆಪಿ ಬಂದ ಮೇಲೆ ಬರೀ ಶ್ರೀಮಂತರಿಗೆ ಕಾನೂನುಗಳನ್ನು ಮಾಡ್ತಾ ಇದೆ. ಶ್ರೀಮಂತರಿಗೆ ಅವ್ರ ಮೇಲೆ ಇದ್ದಂತಹ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಿದೆ, ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಮಾಡಿದೆ. ಶ್ರೀಮಂತರಿಗೆ ಬೇಕಾದಂತ ಎಲ್ಲ ಬ್ಯಾಂಕ್ಗಳಲ್ಲಿ 16 ಲಕ್ಷ ಕೋಟಿ ಶ್ರೀಮಂತರು ಮಾಡಿದಂತ ಸಾಲವನ್ನ ಮನ್ನಾ ಮಾಡಿದೆ. ಶ್ರೀಮಂತರಿಗೆ ಕೊಡೋದಕ್ಕೆ ಲಕ್ಷ ಲಕ್ಷ ಕೋಟಿ ಇದೆ, ಆದರೆ ಬಡವರಿಗೆ 2 ಹೊತ್ತು ಅನ್ನ ಕೊಡುವಂತಹ ಮನ್ರೇಗಾ ಕಾಯ್ದೆಯನ್ನ ಕಿತ್ತಾಕೋದಕ್ಕೆ ಹುನ್ನಾರವನ್ನ ಮಾಡಿದ್ದಾರೆ. ಇದರ ಸಾರಾಂಶ ಇಷ್ಟೇ, ಈ ದೇಶದಲ್ಲಿ ಬಡವರು ಬಡವರಾಗೇ ಇರಬೇಕು, ಆ ಬಡವರು ಶ್ರೀಮಂತರ ಆಳುಗಳಾಗಿ ಕೆಲಸ ಮಾಡಬೇಕು, ಬಡವರು ಇರಬೇಕು, ಬಡವರಾಗಿ ಉಳಿಬೇಕು, ಯಾವತ್ತಿಗೂ ಬಡವರು ಶ್ರೀಮಂತರ ಅಡಿಯಾಳಾಗಿ ಕೆಲಸ ಮಾಡಬೇಕು. ಇದು ಈ ಬಿಜೆಪಿಯ ಹುನ್ನಾರ. ಅದಕ್ಕೋಸ್ಕರ ಇವತ್ತು ಬಡವರನ್ನ ಕಾಪಾಡಿದಂತಹ ಮನ್ರೇಗಾ ಕಾಯ್ದೆಯನ್ನ ವಜಾ ಮಾಡಿ ದೇಶದ ಬಡವರ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ, ಬಡವರ ಹೊಟ್ಟೆಯ ಅನ್ನವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಕಡೆ ಬಡವರಿಗೆ ಇದ್ದಂತ ಉದ್ಯೋಗದ ಹಕ್ಕು, ಇದು ಉದ್ಯೋಗದ ಹಕ್ಕು. ಮಾನ್ಯ ಅಧ್ಯಕ್ಷರು ಹೇಳಿದ್ರು, ಯಾರಿಗಾದ್ರೂ ಉದ್ಯೋಗ ಸಿಗಲಿಲ್ಲ ಅಂದ್ರೆ ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಅವರು ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಅಂತ ಹಕ್ಕನ್ನ ಕೊಟ್ಟಂತ ಕಾಯ್ದೆಯನ್ನ ಕಿತ್ಕೊಂಡು ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆಯ ಬದಲಿಗೆ ಬಡತನವನ್ನ ಶಾಶ್ವತಗೊಳಿಸುವಂತಹ ಅನ್ಯಾಯ ದೇಶದ ಮೇಲೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೇನೆ ಮೊದಲು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಈ ದುಡ್ಡು, ಈಗ ಅವರ ಹೊರೆಯನ್ನ ಎತ್ತಿ ರಾಜ್ಯಗಳ ಮೇಲೆ ಹಾಕಿ ಒಕ್ಕೂಟ ವ್ಯವಸ್ಥೆಯನ್ನು ಕೂಡ ತಲೆ ಬುಡ ಮೇಲೆ ಮಾಡ್ತಾ ಇದ್ದಾರೆ. ಬುಡ ಮೇಲೆ ಮಾಡಿ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯದ ಹಕ್ಕುಗಳ ಮೇಲೆ ದಾಳಿ ಮಾಡಿ ರಾಜ್ಯಗಳ ಸ್ವಾಯತ್ತತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕಾಗಿರೋದು, ದೇಶದ ಬಡವರ ಪರ ಧ್ವನಿ ಎತ್ತಬೇಕಾಗಿರೋದು ನಮ್ಮ ಕಾಂಗ್ರೆಸ್ಸಿಗರ ಕರ್ತವ್ಯ. ಬಡವರು ಕೂಡ ಕಾಂಗ್ರೆಸ್ ಅನ್ನ ನಂಬಿಕೊಂಡಿದ್ದಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ನಮಗೂ ಸೂಚನೆ ಕೊಟ್ಟಿದ್ದಾರೆ, ನೀವೆಲ್ಲ ಜಿಲ್ಲೆಗಳಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕಾರ್ಯಕ್ರಮ ಮಾಡಬೇಕು ಅಂತ. ಜೊತೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ 5 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಬಡವರ ಪರವಾಗಿ ಧ್ವನಿ ಎತ್ತಿ ಈ ಕಾಯ್ದೆಯನ್ನ ಮನ್ರೇಗಾವನ್ನ ಉಳಿಸುವಂತ ಕೆಲಸ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಈಗೇನು GC ಚಂದ್ರಶೇಖರ್ ಅವರು ಹೇಳಿದ್ದಾರೆ, ಯಥಾವತ್ತಾಗಿ ನಾವೊಬ್ಬರು ಕೂಡ ಪ್ರತಿಯೊಬ್ಬರು ಇದನ್ನ ಮಾಡಬೇಕು. ಜೊತೆಯಲ್ಲೇ ಈಗ ಬೆಂಗಳೂರು ಚುನಾವಣೆ, ಕಾರ್ಪೊರೇಷನ್ನಿಗೆ, ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಬಹುಶಃ ಇಷ್ಟೂ ಚುನಾವಣೆಗಳು ಇನ್ನು 4 ರಿಂದ 6 ತಿಂಗಳ ಒಳಗಡೆ ನಾವು ಮಾಡಬೇಕಾಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಸ್ಥಳೀಯ ಕಾರ್ಯಕರ್ತರ ಚುನಾವಣೆಗಳು. ನಾವು ಶಾಸಕರಾಗಿದ್ದೇವೆ,
ನಮ್ಮದು ಚುನಾವಣೆ ಮತ್ತೆ ಮುಂದೆ ಬರುತ್ತೆ ಸಂಸದರದ್ದು. ಆದರೆ ಇನ್ನ ಈ 6 ತಿಂಗಳಲ್ಲಿ ಬರುವಂತಹದ್ದು ಎಲ್ಲವೂ ಕೂಡ ನಮ್ಮ ಪಕ್ಷದ ಆಧಾರ ಸ್ತಂಭವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಚುನಾವಣೆ ಆಗಿದೆ. ಚುನಾವಣೆ ಬಂದಾಗ ಹೋಗಿ ಅರ್ಜಿ ಕೊಡೋದಕ್ಕಿಂತ ಬದಲಾಗಿ ಈಗಲಿಂದನೇ ನಾವು ಚುನಾವಣಾ ತಯಾರಿಯನ್ನು ಕೂಡ ಆರಂಭ ಮಾಡಬೇಕಾಗಿದೆ. ಬಡವರ ಪರವಾಗಿ ಮನ್ರೇಗಾ ಕಾಯ್ದೆಯ ಉಳಿವಿಗಾಗಿ ಹೋರಾಟವನ್ನು ಆರಂಭ ಮಾಡೋದರ ಮುಖಾಂತರ, ಹಾಗೇನೆ ನಮ್ಮ ಬಡವರ ಹೋರಾಟದ ಮುಖಾಂತರವಾಗಿ ಕೂಡ ಮುಂದೆ ಚುನಾವಣೆಗೆ ಸಜ್ಜಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಅವ್ರೇನು ಸೂಚನೆ ಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ತಪ್ಪದೆ ಅನುಸರಣೆ ಮಾಡಬೇಕು. ಬ್ಲಾಕ್ ಮಟ್ಟದಲ್ಲಿ, ಕ್ಷೇತ್ರ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಇದನ್ನು ತಾವೆಲ್ಲರೂ ಕೂಡ ತಮ್ಮ ಸಹಕಾರದಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥದಕ್ಕೆ ತಾವೆಲ್ಲರೂ ಸಂಕಲ್ಪ ಮಾಡಬೇಕು ಅಂತ ಮನವಿಯನ್ನು ಮಾಡಿ, ಮತ್ತೊಮ್ಮೆ ಮನ್ರೇಗಾ ಕಾಯ್ದೆ ನಿಜವಾಗಿ ಬಡವರಿಗೆ ರಕ್ಷಣೆಯನ್ನು ಕೊಟ್ಟಿದೆ. ಬಡವರಿಗಷ್ಟೇ ಅಲ್ಲ, ರೈತರಿಗೂ ಕೂಡ. ರೈತ ಸ್ವಂತ ಜಮೀನಲ್ಲಿ ಬದು ಹಾಕ್ಕೊಂಡ್ರೆ ಅದಕ್ಕೂ ಕೂಡ ಮನ್ರೇಗಾದಲ್ಲಿ ದುಡ್ಡು ತಗೊಳ್ಬಹುದು. ಅವರ ಜಮೀನಿನಲ್ಲಿ ಇಂಗು ಗುಂಡಿ ಮಾಡಿಕೊಂಡ್ರೆ ಅದಕ್ಕೂ ಮನ್ರೇಗಾದಲ್ಲಿ ರೈತರಿಗೆ ದುಡ್ಡು ಸಿಗುತ್ತೆ. ಬೋರ್ವೆಲ್ಲು ರೀಚಾರ್ಜ್ ಫಿಟ್ ಮಾಡಿಕೊಂಡ್ರೆ ಅದರಲ್ಲೂ ಜಮೀನು ಮಾಲೀಕರಿಗೆ ದುಡ್ಡು ಸಿಗುತ್ತೆ. ಅಷ್ಟೇ ಅಲ್ಲ, ರೇಷ್ಮೆ ಬೆಳೆ, ಬಾಳೆ, ಮಾವು ಅಥವಾ ಅಂಜೂರ, ದಾಳಿಂಬೆ, ದ್ರಾಕ್ಷಿ ಇಂಥ ಯಾವುದೇ ಬೆಳೆ ಹಾಕ್ಕೊಂಡ್ರೂ ಕೂಡ ರೈತರಿಗೂ ಅದರಲ್ಲಿ ಮನ್ರೇಗಾದಲ್ಲಿ ದುಡ್ಡು ಸಿಗುತ್ತೆ. ಕೃಷಿ ಹೊಂಡ ಮಾಡಿಕೊಂಡ್ರೂ ರೈತರಿಗೆ ದುಡ್ಡು ಸಿಗುತ್ತೆ. ಬರೀ ಕೂಲಿ ಕಾರ್ಮಿಕರಿಗೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಅಲ್ಲ, ರೈತರು ತಮ್ಮ ಸ್ವಂತ ಜಮೀನಲ್ಲಿ ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರೇನೂ ಕೂಡ ಮನ್ರೇಗಾದಲ್ಲಿ ಅವರಿಗೆ ದುಡ್ಡು ಸಿಗುತ್ತೆ. ಮನ್ರೇಗಾ ಕೂಲಿ ಕಾರ್ಮಿಕರ ಯೋಜನೆನೂ ಹೌದು, ರೈತಾಪಿ ವರ್ಗಕ್ಕೆ ಯೋಜನೆನೂ ಹೌದು. ಇಬ್ಬರ ಜೀವನ ಕಾಪಾಡ್ತಾ ಇದ್ದಂಥ ಈ ಮನ್ರೇಗಾವನ್ನ ಕಸಿದುಕೊಂಡು ರೈತರ ಬೆನ್ನನ್ನ ಮುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರ ಹೊಟ್ಟೆಗೆ ಕನ್ನ ಹಾಕ್ತಾ ಇದ್ದಾರೆ. ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟವನ್ನ ಮಾಡಿ ರೈತರು ಬಡವರನ್ನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು ಕೃಷ್ಣ ಬೈರೇಗೌಡರಿಗೆ. ಸೊ ಈಗೆಲ್ಲ ಶಾಸಕರುಗಳು ಎಲ್ಲರೂ ಕೂಡ ಲೀಡರ್ಗಳು ಇಲ್ಲಿ ಕೂತಿದ್ದಾರೆ. ಇವತ್ತು ಯಾರ್ಯಾರು ಬಂದಿದ್ದಾರೆ